ಸಮಸ್ತ ವೀಕ್ಷಕರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಟಿವಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು. ನಮಸ್ತೆ. ನಮ್ಮಲ್ಲಿ ಎಲ್ಲಾ ರೀತಿಯ ಆಭರಣಗಳ ಅತ್ಯುತ್ತಮ ಸಂಗ್ರಹವಿದ್ದು 916 ಹಾಲ್ಮಾರ್ಕ್ ಡಿಸೈನ್ಗಳು, ವೆರೈಟಿ ಡಿಸೈನ್ಗಳು ಹಾಗೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ರೀತಿಯ ಡಿಸೈನ್ಗಳು ನಮ್ಮಲ್ಲಿ ಲಭ್ಯವಿದೆ. ಕೆಟಿಬಿ ಜುವೆಲ್ ಪ್ಯಾಲೇಸ್, ಸ್ಟೇಷನ್ ರೋಡ್, ರಾಯಚೂರು. ನಮ್ಮ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಹಾ ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tuppa, SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರದ್ಧಾ ಭಕ್ತಿಯಿಂದ ಪವಿತ್ರ ರಂಜಾನ್ ಆಚರಣೆ. 2 ಈದ್ಗಾಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ, ಶುಭಾಶಯ ವಿನಿಮಯದಲ್ಲಿ ಭಾಗಿಯಾದ ಗಣ್ಯರು. ಕೃಷ್ಣಾ ನದಿ ಪಾತ್ರ ನೀರಿನ ಸಮಸ್ಯೆ, ಮಹಾರಾಷ್ಟ್ರದಿಂದ ನೀರು ಪಡೆಯಲು ಪ್ರಯತ್ನ, NS ಬೋಸರಾಜ್. ಕೇಂದ್ರ ಸರ್ಕಾರದಿಂದ ಪ್ರಜಾಪ್ರಭುತ್ವ ವಿರೋಧಿ ನಡೆ, ಸಂಸತ್ತಿನಲ್ಲಿ ಪ್ರತಿಪಕ್ಷಗಳಿಗೆ ಮಾತನಾಡಲು ಅವಕಾಶ ನೀಡದೆ ಹತ್ತಿಕ್ಕುವ ಪ್ರಯತ್ನ, ಕುಮಾರ್ ನಾಯಕ್ ಆರೋಪ. ಏಪ್ರಿಲ್ 2ರಂದು ಶ್ರೀ ದೇವರ ದಾಸಿಮಯ್ಯ ಜಯಂತಿ, ಭಾವಚಿತ್ರದ ಮೆರವಣಿಗೆ, ನಾಗರಾಜ್. ಪತ್ನಿಯಿಂದ ಪತ್ನಿ ನಾದಿನಿ ಮೇಲೆ ಚಾಕುವಿನಿಂದ ಹಲ್ಲೆ, ಗಂಭೀರ ಗಾಯ. ಕಾಟಿಕ ಸಮಾಜದಿಂದ ಓಂ ಧ್ವಜ ಮೆರವಣಿಗೆ. ನವರತ್ನ ಯುವಕರ ಸಂಘದ ಶೈಕ್ಷಣಿಕ ಕಾರ್ಯ ಶ್ಲಾಘನೀಯವಾದುದು, ಶಿವರಾಜ್ ಪಾಟೀಲ್. ರಂಗ ಶಿಬಿರವು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಸಹಕಾರಿ, ಶ್ರೀನಿವಾಸ್ ಪಿ. ಕುಟುಂಬದ ಅಭಿವೃದ್ಧಿಯಲ್ಲಿ ಮಹಿಳೆ ಪಾತ್ರ ಅವಶ್ಯಕ, NS ಬೋಸರಾಜ್. ಮತ್ತು ರೈತ ಆತ್ಮಹತ್ಯೆ. ವಾರ್ತೆಗಳ ವಿವರ. ನಗರದ ಅರಬ್ ಮೊಹಲ್ಲಾ ಹಾಗೂ ಎಕ್ಲಾಸ್ಪುರ್ ರಸ್ತೆಯಲ್ಲಿರುವ ನೂತನ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಸಮುದಾಯದ ಪವಿತ್ರ ರಂಜಾನ್ ಹಬ್ಬದ ಸಂಭ್ರಮ ಭಕ್ತಿಯಿಂದ ಹಾಗೂ ಶ್ರದ್ಧೆಯಿಂದ ಜರುಗಿತು. ಮುಂಜಾನೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಈ ಹಬ್ಬದ ಸಂದರ್ಭದಲ್ಲಿ ನಗರದ ಹಲವು ಗಣ್ಯರು ಪಾಲ್ಗೊಂಡು ಶಾಂತಿ ಮತ್ತು ಸಹೋದರತ್ವದ ಸಂದೇಶವನ್ನು ಹಂಚಿಕೊಂಡರು. ನಗರದ ಅರಬ್ ಮೊಹಲ್ಲಾ ಹಾಗೂ ಎಕ್ಲಾಸ್ಪುರ ರಸ್ತೆಯಲ್ಲಿರುವ ನೂತನ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಸಮುದಾಯದ ಪವಿತ್ರ ರಂಜಾನ್ ಹಬ್ಬದ ಸಂಭ್ರಮ ಭಕ್ತಿಯಿಂದ ಹಾಗೂ ಶ್ರದ್ಧೆಯಿಂದ ಜರುಗಿತು. ಮುಂಜಾನೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಈ ಹಬ್ಬದ ಸಂದರ್ಭದಲ್ಲಿ ನಗರದ ಹಲವು ಗಣ್ಯರು ಪಾಲ್ಗೊಂಡು ಶಾಂತಿ ಮತ್ತು ಸಹೋದರತ್ವದ ಸಂದೇಶವನ್ನು ಹಂಚಿಕೊಂಡರು. ನಗರದ ಅರಬ್ ಮೊಹಲ್ಲಾ ಈದ್ಗಾದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್, ಮುಖಂಡರಾದ ರವಿ ಪಾಟೀಲ್, ಮೊಹಮ್ಮದ್ ಶಾಲಂ, ನರಸಿಂಹ ಮಾಡಗಿರಿ, ಶ್ರೀನಿವಾಸ ರೆಡ್ಡಿ ಸೇರಿ ಹಲವರು
ಹಾಜರಾಗಿ ಮುಸ್ಲಿಂ ಸಮುದಾಯಕ್ಕೆ ಹಬ್ಬದ ಶುಭಾಶಯ ಕೋರಿದರು. ಬೆಳಗ್ಗೆಯಿಂದಲೇ ಮುಸ್ಲಿಂ ಬಾಂಧವರು ಹಬ್ಬದ ತಯಾರಿಗಳಲ್ಲಿ ನಿರತರಾಗಿದ್ದರು. ಮನೆಗಳಲ್ಲಿ ಹಬ್ಬದ ಅಡುಗೆಯ ಪರಿಮಳವು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿತು. ಪುಟಾಣಿಗಳು ಹೊಸ ಬಟ್ಟೆಗಳನ್ನು ಧರಿಸಿ ಸಂತೋಷದಿಂದ ಹಬ್ಬದ ಆನಂದವನ್ನು ಪಾಲಿಸಿಕೊಂಡರು. ಪ್ರಾರ್ಥನೆ ನಂತರ ಬಡವರಿಗಾಗಿ ದಾನ ಧರ್ಮ ಮಾಡುವುದು ಮುಸ್ಲಿಂ ಸಂಪ್ರದಾಯದ ಅಭಿನ್ನ ಅಂಗವಾಗಿದ್ದು, ಈ ಬಾರಿ ಸಹ ಬಡವರ್ಗದವರಿಗಾಗಿ ಆಹಾರ, ಉಡುಪು ಮತ್ತು ಆರ್ಥಿಕ ಸಹಾಯ ನೀಡಲಾಯಿತು. ಪರಸ್ಪರ ಶುಭಾಶಯ ವಿನಿಮಯಗೊಂಡು ಈ ಹಬ್ಬದ ಮೂಲಕ ಮನುಷ್ಯತ್ವ, ಸಹಾನುಭೂತಿ ಮತ್ತು ಸೌಹಾರ್ದತೆಯ ಮಹತ್ವವನ್ನು ಒತ್ತಿ ಹೇಳಲಾಯಿತು. ಪೊಲೀಸ್ ಇಲಾಖೆ ಶಿಸ್ತುಬದ್ಧ ಭದ್ರತಾ ವ್ಯವಸ್ಥೆ ಕಲ್ಪಿಸಿದ್ದರಿಂದ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದೆ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲಾಯಿತು. ಈದ್ಗಾ ಮೈದಾನ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಹಬ್ಬದ ಸಂಭ್ರಮದಿಂದ ಕಂಗೊಳಿಸಿದವು. ಎಕ್ಲಾಸ್ಪುರ ರಸ್ತೆಯಲ್ಲಿರುವ ನೂತನ ಈದ್ಗಾದಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ಮಾತನಾಡಿ, ಮುಸ್ಲಿಂ ಸಮಾಜದ ಪವಿತ್ರ ರಂಜಾನ್ ಹಬ್ಬ ಕೋಮು ಸೌಹಾರ್ದತೆಯ ಸಂಕೇತವಾಗಿದ್ದು, ಪ್ರತಿಯೊಬ್ಬರು ಜಾತಿ ಮತ ಧರ್ಮಗಳನ್ನು ಬದಿಗಿಟ್ಟು ಹಬ್ಬ ಹರಿದಿನಗಳನ್ನು ಆಚರಿಸಿದರೆ ಸಮಾಜದಲ್ಲಿ ಸಂತೋಷ, ನೆಮ್ಮದಿ, ಶಾಂತಿ ಸದಾಕಾಲ ನೆಲೆಸಲಿದೆ ಎಂದರು. ಎಕ್ಲಾಸ್ಪುರ ರಸ್ತೆಯ ನೂತನ ಈದ್ಗಾ ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಸೇರಿದ್ದ ಸಾವಿರಾರು ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು. ನಂತರ ಪ್ರತಿ ವರ್ಷದಂತೆ ಕೋರ್ಟ್ ಮುಂಭಾಗದ ಈದ್ಗಾ ಮೈದಾನದಲ್ಲಿ ಸೇರಿದ್ದ ಮುಸ್ಲಿಂ ಬಾಂಧವರಿಗೂ ಶುಭ ಕೋರಲಾಯಿತು. ಆಯಾ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸಾಮೂಹಿಕ ಪ್ರಾರ್ಥನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾದರು. ಮೊದಲ ಬಾರಿಗೆ 2 ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ನಡೆಯಿತು.
ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಕಾಂಗ್ರೆಸ್ ಮುಖಂಡರಾದ ಜಯಣ್ಣ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಜಯವಂತರ ಪತಂಗೆ, ಮೊಹಮ್ಮದ್ ಶಾಲಂ, ಜಾವೇದ್ ಹುಲಾಕ್, ರಸೂಲ್ ಸಾಬ್, ನರಸಿಂಹವಾಡಗಿರಿ, ಲಕ್ಷ್ಮೀರೆಡ್ಡಿ, ಹರಿಬಾಬು, ಬಿ ರಮೇಶ್, ನಜೀರ್ ರಸೂಲ್, ತಿಮ್ಮಾರೆಡ್ಡಿ, ಜಿ ಶಿವಮೂರ್ತಿ, ತಿಮ್ಮಪ್ಪ ನಾಯಕ್, ವಾಹಿದ್, ಹರಿಬಾಬು, ಅರುಣ್ ದೂತ್ರಬಂಡಿ, ದಾನನಗೌಡ, ತಿಮ್ಮಾರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಪ್ರಶಾಂತ್ ಕುಮಾರ್, ಪ್ರವೀಣ್, ವೀರೇಶ್, ರವಿ ರಾಂಪುರ್, ಹನುಮಂತು ಹೊಸೂರು, ಮೌಲಾನಾ, ಮುದ್ದಾಸಿರ್, ತಿಮ್ಮಪ್ಪ ಸೇರಿದಂತೆ ಇತರರಿದ್ದರು. ಕೃಷ್ಣಾ ನದಿ ಪಾತ್ರದಲ್ಲಿ ಎದುರಾಗಿರುವ ಕುಡಿಯುವ ನೀರು ಹಾಗೂ ಬೆಳೆಗೆ ನೀರಿನ ಕೊರತೆಯಾಗಿರುವುದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಮಹಾರಾಷ್ಟ್ರದಿಂದ ನೀರು ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಕೃಷ್ಣಾ ನದಿ ಪಾತ್ರದಲ್ಲಿ ಎದುರಾಗಿರುವ ಕುಡಿಯುವ ನೀರು ಹಾಗೂ ಬೆಳೆಗೆ ನೀರಿನ ಕೊರತೆಯಾಗಿರುವುದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಮಹಾರಾಷ್ಟ್ರದಿಂದ ನೀರು ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೃಷ್ಣಾ ಅಚ್ಚುಕಟ್ಟು ಪ್ರಾಧಿಕಾರ ಸಭೆಯಲ್ಲಿ ನೀರು ಹರಿಸಲು ತೀರ್ಮಾನಿಸಲಾಗಿತ್ತು. ಜಲಾಶಯಗಳಲ್ಲಿ ನೀರಿನ ಲಭ್ಯತೆ ಇಲ್ಲದೆ ಇರುವುದರಿಂದ ಬೆಳೆಗಳು ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಈ ಕುರಿತು ಈಗಾಗಲೇ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಬರೆದು ನೀರು ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿಸಲು ಈಗಾಗಲೇ ಸಿಎಂ ಸೂಚನೆ ನೀಡಿದ್ದಾರೆ ಎಂದರು. ಲಾಸ್ಟ್ ವೀಕ್ ಕ್ಲೋಸ್ ಮಾಡಿ ಈ 1ನೇ ತಾರೀಕಿನಿಂದ 6ನೇ ತಾರೀಕಿನಲ್ಲಿ ನೀರು ಕೊಡ್ತೀವಿ. ಈಗ ಅವ್ರ ಅವತ್ತು ಎಲ್ಲ ರೇಟಿಂಗ್ ಮಾಡಿ ಮುಂದೆ ನಮ್ಗೆ ಕೊಡೋದು ಬೇಡ, ಈ ಸರಿ ಕಂಟಿನ್ಯೂ ಮಾಡ್ತೀವಿ ಹೇಳಿ ಬಿಡಿಸ್ಬಿಡ್ತೀವಿ. ಈ ಬಸವಸಾಗರದಲ್ಲಿ ನೀರಿಲ್ಲ. ಈಗ ಆಲ್ಮಟ್ಟಿನಲ್ಲಿ ಇರ್ತಕ್ಕಂಥದ್ದು ಈಗ ಎಲ್ಲ ಜಿಲ್ಲೆಗಳು ಸೇರಿ ರೈಟು ಈ ಕಡೆ ರೈಟು ಅದು ಲೆಫ್ಟ್ ಎಲ್ಲ ಕಡೆ ಸೇರಿ ಈಗ ಕುಡಿಯ ನೀರು ಮಾತ್ರ ಇರ್ತದೆ. ಹಾಗಾಗಿ ಈಗ ನೀರು ನಾವು ಮೊದಲೇ ಇಂಡಿಕೇಶನ್ ಕೊಟ್ಟಿದ್ವಿ, ಮೊದಲೇ ಡಿಸಿಷನ್ ತಗೊಂಡ್ವಿ. 14 days to 10 days ಆನಂದ ಹಾಕ್ತಿದ್ದೀವಿ. ಕೊನೆವರೆಗೂ ಲಾಸ್ಟ್ ನಾವು ನಮ್ಮ ಫಸ್ಟ್ 6 ಕೊಡಬೇಕಾಗಿತ್ತು. ಅದರ ತಕ್ಷಣ ಮೀಟಿಂಗ್ನಲ್ಲಿ ಕಂಟಿನ್ಯೂ ಕೊಡಂತೇಳಿ ಇರ್ತಕ್ಕಂಥ ಶಾಸಕರು ಕೇಳಿದಾರೆ. ನಾವು ಇದು ಮೊನ್ನೆ ಕ್ಯಾಬಿನೆಟ್ 22 ತಾರೀಕು ಕ್ಯಾಬಿನೆಟ್ದಾಗ ಎಲ್ಲ ಜಲಾಶಯಗಳದ್ದು ಒಂದು ನೀರು ಕ್ವಶನ್ ಆಗಿತ್ತು. ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ರೇಡಿಯೋ ಮಿನಿಸ್ಟ್ರು, ಆರ್.ಡಿ.ಪಿ.ಆರ್ ಮಿನಿಸ್ಟ್ರು, ಮಿನಿಸ್ಟ್ರು ಅವ್ರಿಗೆ ಆ್ಯಕ್ಚುಲಿ ಎಲ್ಲ ತಹಸೀಲ್ದಾರ್ ಜಲಾಶಯಗಳೆಲ್ಲ ಅದು ಡಿಸ್ಕಸ್ ಮಾಡಿ ಆದ್ಮೇಲೆ ಎಲ್ಲ ಹೇಳಿದ ಪರಿಸ್ಥಿತಿಗೆ ಅವರು ಬಹಳ ಕಷ್ಟಕರವಾಗಿದೆ. ನಾಳೆ ನೀರು ಮುಂದೆ ನಾವು ಜೂನ್ ಕೊನೆವರೆಗೂ ನೀರು ಇರಬೇಕಾಗುತ್ತೆ. ಏಪ್ರಿಲ್, ಮೇ, ಜೂನ್ 90 days ಮಾತಾಡಿ ಯಾರಾದ್ರೂ ಮಾಡಿ ಹೇಳಿದ್ರು. ಅದೇನು ನಿನ್ನೆ ಇವತ್ತೇನಾದರೂ ನಾನು ಸಭಾನಾಯಕ ಕೌನ್ಸಿಲ್ ನಮ್ಮಲ್ಲಿ ಯಾರು ಡೆಪ್ಯೂಟೇಟರು ಕೌನ್ಸಿಲ್ನಲ್ಲಿ ಇರೋದ್ರೆ ಸಭಾನಾಯಕ ಪ್ರತಿಯೊಂದು ಬೆಳೆದು ಸಾಯಂಕಾಲ ನಾವಲ್ಲಿ ಇರಲೇಬೇಕಾಗ್ತದೆ. ಹಾಗಾಗಿ ನಾನು ಅವ್ರಿಗೆಲ್ಲ ಮಾತಾಡಿ ಅಧಿಕಾರಿಗಳು ಮೊದಲೇ ಮಾತಾಡಿದ್ದೀನಿ. ಸಂಬಂಧವನ್ನು ಮೊದಲೇ ಸುಮ್ಮನೆ ಆ ಚೇರ್ಮನ್ ನಾನು ಕೂತ್ಕೊಂಡು ನಮ್ಮ ಸಂಸದರು ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಯಾವ ರೀತಿ ಮಾಡ್ಬೇಕಂತ ಒಂದು ದಿವಸ ಮೊದಲೇ ಮೀಟಿಂಗ್ ಮಾತಾಡಿದ್ವಿ. ಮೀಟಿಂಗ್ ಎಲ್ಲ ನಮ್ಮೆಲ್ಲ ಶಾಸಕರು ರೆಕಮೆಂಡ್ ಮಾಡಿದ್ರೆ, ಜಿಲ್ಲಾಧಿಕಾರಿಗಳು ರೆಕಮೆಂಡ್ ಮಾಡಿದ್ರೆ ಇವತ್ತು ನೀರು ಕೊಟ್ಟು ಈಗಲೂ ಭದ್ರಾಂತ ಟೀಮ್ ಬಿಡಿಸುವಂತ ಪ್ರಯತ್ನ ಮುಂದುವರಿತಾ ಇದೆ. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅವ್ರಿಗೆ ಇಬ್ಬರು ಸಚಿವರು ಹೇಳಿದ್ವಿ, ಕ್ಯಾಬಿನೆಟ್ ಸಚಿವ ವಿಷಯ ಬಂತು. ಕೇಂದ್ರ ಸರ್ಕಾರ ಸಂಸತ್ ಕಲಾಪಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವ ರೀತಿಯಲ್ಲಿ ನಡೆಸುತ್ತಿರುವುದು ಕಳವಳಕಾರಿ ಎಂದು ಸಂಸದ ಜಿ ಕುಮಾರ್ ನಾಯಕ್ ಆರೋಪಿಸಿದರು. ಕೇಂದ್ರ ಸರ್ಕಾರ ಸಂಸತ್ನ ಕಲಾಪಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವ ರೀತಿಯಲ್ಲಿ ನಡೆಸುತ್ತಿರುವುದು ಕಳವಳಕಾರಿ ಎಂದು ಸಂಸದ ಜಿ ಕುಮಾರ್ ನಾಯಕ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉಪಸಭಾಪತಿ ಹುದ್ದೆಯನ್ನು 2019ರಿಂದ ಖಾಲಿಯಾಗಿ ಉಳಿಸಿ ಸದನ ಸುಗಮ ನಿರ್ವಹಣೆಗೆ ಸರ್ಕಾರವೇ ಅಡ್ಡಿಯಾಗಿದೆ. ವಿರೋಧ ಪಕ್ಷದ ನಾಯಕರಿಗೆ ಸದನದಲ್ಲಿ ಮಾತನಾಡಲು ಸಹ ಅವಕಾಶ ನೀಡದೆ ಚರ್ಚೆಗೆ ಅವಕಾಶವೇ ಇಲ್ಲದಂತಾಗಿದೆ. ವಿರೋಧ ಪಕ್ಷದ ನಾಯಕ ಹಾಗೂ ಸಂಸದರ ಮೈಕ್ರೋಫೋನ್ಗಳನ್ನು ಬಂದ್ ಮಾಡಲಾಗುತ್ತಿದೆ. ನ್ಯಾಯಸಮ್ಮತವಾಗಿ ಪ್ರತಿಯೊಬ್ಬ ಸದಸ್ಯರಿಗೆ ಇರುವ ಸಂಸದೀಯ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನಗಳು ನಡೆಯುತ್ತಿವೆ. ಸಂಸತ್ ಕಾರ್ಯಕಲಾಪ ಸಲಹಾ ಸಮಿತಿಯನ್ನು ಸಹ ಪರಿಗಣಿಸದೆ ಮಾಹಿತಿಯೂ ನೀಡದೆ ಏಕಪಕ್ಷೀಯವಾಗಿ ನಡೆದುಕೊಳ್ಳಲಾಗುತ್ತಿದೆ. ಬಜೆಟ್ ಮತ್ತು ಅನುದಾನಗಳ ಬೇಡಿಕೆ ಕುರಿತು ಚರ್ಚೆಗಳಲ್ಲಿಯೂ ಸಹ ಸಚಿವಾಲಯಗಳನ್ನು ಹೊರಗಿಡುವುದು, ಚರ್ಚೆಗೆ ಅವಕಾಶ ನೀಡದೆ ಇರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಧಕ್ಕೆ ತರುವ ಪ್ರಯತ್ನಗಳಾಗಿವೆ. ತುರ್ತು ಚರ್ಚೆಗಳಿಗೂ ಅವಕಾಶವಿಲ್ಲ. ಮತದಾನವಿಲ್ಲದೆ ಚರ್ಚೆಗಳಿಗೆ ಅನುಮತಿಸಲಾಗುತ್ತಿದೆ.
ಸಂಸದೀಯ ಸ್ಥಾಯಿ ಸಮಿತಿ ಹಸ್ತಕ್ಷೇಪ ಹೆಚ್ಚಳವಾಗುತ್ತಿದ್ದು, ಸ್ಪೀಕರ್ ಕಚೇರಿಯ ಹಸ್ತಕ್ಷೇಪದಿಂದ ವರದಿಗಳಲ್ಲಿಯೂ ತಿದ್ದುಪಡಿಗಳಾಗುತ್ತಿವೆ. ರಾಷ್ಟ್ರೀಯ ವಿಷಯಗಳ ಪ್ರಸ್ತಾಪಿಸುವ ಹಕ್ಕು ಸಹ ಇಲ್ಲದಂತಾಗಿದೆ. ಪ್ರತಿಪಕ್ಷದ ನಾಯಕರು ಮಾತನಾಡುವುದನ್ನು ಸಂಸತ್ ಟಿವಿಯಲ್ಲಿ ಪ್ರಸಾರ ಮಾಡದಂತೆ ತಡೆಯಲಾಗುತ್ತಿದೆ. ಸಭಾ ನಾಯಕರು, ಸಂಸದರು ಮಾತನಾಡುವುದನ್ನು ಪ್ರಚಾರ ಮಾಡದೆ ಏಕಮುಖ ಪ್ರಸಾರ ನಡೆಸಲಾಗುತ್ತಿರುವುದು ಶಾಸಕಾಂಗ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಮೂಡಲು ಕಾರಣವಾಗುತ್ತಿದೆ ಎಂದು ಆರೋಪಿಸಿದರು. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಎನ್ನುವ ನಮ್ಮ ಸಹ ಸಂಸದರು ಬಿಜೆಪಿ ಪಾರ್ಟಿಯವರು ಅವರು ವೈದ್ಯಕೀಯ ತಜ್ಞರಿದ್ದಾರೆ, ಒಂದು ದೊಡ್ಡ ಸಂಸ್ಥೆ ನಡೆಸಿರುವ ಪ್ರಖ್ಯಾತ ವೈದ್ಯರಿದ್ದಾರೆ. ಅವರು ಕೂಡ ರಾಯಚೂರಿನ ಏಮ್ಸ್ ಬಗ್ಗೆ ಮಾತಾಡಿದ್ರು. ಅದನ್ನ ನಾನು ಬಹಳ ಸಂತೋಷ ಪಟ್ಟೆ. ಅವ್ರಿಗೆ ತಕ್ಷಣ ಹೊರಗಡೆ ಬಂದು ಅವರಿಗೆ ಬದಾಯಿ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ನಮ್ಮ ರಾಯಚೂರು ಜನದ ಪರವಾಗಿ ನೀವು ಎಷ್ಟು ಮಾತಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನವ್ರು ಮಾತಾಡೋದನ್ನ ಒಂಥರ, ಬಿಜೆಪಿಯವರು ಮಾತಾಡಿದ್ರು ಅಂತ ಹೇಳಿದ್ರೆ ಬಿಜೆಪಿಯವರು ಕೂಡ ಮಾತಾಡಿದ್ರು ಅಂತ ಹೇಳಿದ್ರೆ ಸೊ ಅದು ನಮ್ಮ ಒಂದು ಒಳ್ಳೆ ಹೆಗ್ಗಳಿಕೆ ಕೂಡ. ಆದ್ರಿಂದ ಆ ವಿಷಯ ನಾನೇನ್ ಮಾಡಿದ್ದೆ, ಟ್ವೀಟ್ ಮಾಡಿದ್ದೆ. ಎರಡು ಪದಗಳು ನಾವು ಎರಡು ವಾಕ್ಯಗಳು ಮಾತಾಡ್ಲಿಕ್ಕಾದ್ರೂ ಲೀಡರ್ ಅಪೋಸಿಷನ್ ಕೊಡಿ, ಕುಮಾರ್ ನಾಯ್ಕ ಕೊಡಬೇಡಿ, ರಾಯಚೂರು ಎಂಪಿಗೆ ಕೊಡಬೇಡಿ, ನಮ್ಮ ಲೀಡರ್ ಅಪೋಸಿಷನ್ ಕೊಡಿ. ಅವ್ರು ಎದ್ದಿಟ್ಕೊಂಡು ನೀವು 5 ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ ರೂಲ್ ಪುಸ್ತಕ ತೋರಿಸ್ತು ಅಂತ ಹೇಳಿದ್ರೆ ರೂಲ್ ಪುಸ್ತಕ ಏನ್ ಹೇಳ್ತಾರೆ, ಯಾವುದೇ ಟೈಮಲ್ಲಿ ಬೇಕಾದ್ರೂ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು, ಅದ್ಮೇಲೆ ಚರ್ಚೆ ಇರೋಲ್ಲ ಅಂತ ಇದೆ. ಕುಂಬಲ್ ಬಗ್ಗೆ ಅವ್ರು ಮಾತಾಡಿದಾಗ ನಮಗೆ ಬ್ರೇಡ್ ಇಲ್ವಾ? ನಮಗೂ ಬ್ರೇಡ್ ಇದೆ. ನಾವು ಏನೋ ಒಂದು ಪಾಯಿಂಟ್ ಮಾಡ್ಬೇಕು. ಏನ್ ಪಾಯಿಂಟ್ ಮಾಡ್ತಿದ್ವಿ, ಅಕಸ್ಮಾತ್ ಏನ್ ಮಾತಾಡಿದ್ವಿ, ಏನೇ ಒಂದು ಹೇಳೋದನ್ನ ನಾವು ಪ್ರಜಾಸತ್ತಾತ್ಮಕ ದೃಷ್ಟಿಯಿಂದ ನೋಡ್ಬೇಕು ಅಂತ ಹೇಳ್ತಾರೆ. ಯಾವುದೇ ಒಂದು ಗಂಭೀರವಾದ ಏನಾದ್ರು ಸ್ಟೇಟ್ಮೆಂಟ್ ಕೊಡ್ತು ಅಂತ ಹೇಳಿದ್ರೆ ಅದಕ್ಕೆ ಇದ್ರ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರೆ ಸಭೆಯ ಮರ್ಯಾದೆಗೆ ತೊಂದರೆ ಆಗುತ್ತೆ, ಅಥವಾ ವಿಷಯಕ್ಕೆ ಏನಾದ್ರು ಕುಡಿದು ಬರ್ತದೆ, ಅಥವಾ ದೇಶದ ಹಿತರಕ್ಷಣೆಗೆ ಏನಾದ್ರು ವಿರುದ್ಧ ಆಗ್ತದೆ. ಮೂರನೇದರಲ್ಲಿ ಮೈಕ್ರೋಫೋನ್ ಆಫ್ ಮಾಡೋದು. ವಿರೋಧ ಪಕ್ಷದ ನಾಯಕರು ಮತ್ತು ಸಂಸದರನ್ನ ಮೈಕ್ರೋಫೋನ್ ರೂಲ್ ಪ್ರಕಾರ ಮಾಡಿ ನಾಳೆ ಹೇಳೋದು. ಸ್ಟೇಟ್ಮೆಂಟ್ ಕೊಡ್ತಾ ಇರ್ತೀವಿ, ಒಂದು ಮಾತಾಡ್ತಾ ಇರ್ತೀವಿ, ತಕ್ಷಣ ಮೈಕ್ ಆಫ್ ಮಾಡಿ ಏನು ದೇಶದ ಏನ್ ಕಳೆದೋಗ್ತದೆ ಅಂತ ಈ ಒಂದು 2-3 ಸೆಂಟೆನ್ಸ್ ಅಲ್ಲಿ ಅದು 1 ನಿಮಿಷದಲ್ಲಿ ಆ ಒಂದು ಮಾತನ್ನ ಅವ್ರು ಮುಗಿಸ್ತಾ ಇರ್ತಾರೆ, ತಕ್ಷಣ ಆಫ್ ಮಾಡಿ. ಅಂದ್ರೆ ನಾವು ಹೋಗಿರ್ತೀವಿ, ಈ ರಾಯಚೂರು ಬಳಿಗೆ ಎತ್ತಲಿಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ ನಾನು 1 ನಿಮಿಷ ಅವಕಾಶ ಕೊಡೋದು ಹೇಗೆ? 5 minutes ಅಂತ ಇಟ್ಟಿರ್ತಾರೆ ಅಂತ ಹೇಳಿ 5.5 minutes ಆದ್ರೆ ಅವ್ರಿಗೆ ಕಟ್ ಮಾಡಿದ್ವಿ, ಮಕ್ಕಳು ಮಾತಾಡ್ತಾರೆ ಕಟ್ ಮಾಡಿದ್ರೆ ಇದು ಎಲ್ಲ ಹೇಳ್ತಾ ಇದ್ವಿ. ನನಗೆ ಓದಿದ್ದು 10 ನಿಮಿಷ ಮಾತಾಡಿದ 8-10 ನಿಮಿಷ ಮಾತಾಡಿದ್ರೆ ಕಂಪ್ಲೀಟ್ ಆದ್ರೆ ಕೂಡ ಕಟ್ ಮಾಡ್ತೇವೆ. ಯಾವುದೇ ಒಂದು ವಿಷಯ ಇದ್ರು ಕೂಡ ಅದನ್ನ ಕಟ್ ಮಾಡ್ತೇವೆ. ಅದನ್ನ 1/2 minute ಆದ್ರೆ ನಾವು ಮುಗಿತು ಇದ್ದು ದಯವಿಟ್ಟು ಮುಗಿಸಿ ಅಂತ ಹೇಳ್ತೀವಿ. ನಾವೇನ್ ಮಾಡ್ತೀವಿ, ಹೇಳ್ತಾ ಇಲ್ಲ. ಆದ್ರೆ ರೂಲ್ಸ್ ಪ್ರಕಾರ ಮಾಡ್ತಾ ಇಲ್ಲ ಅಂತ ಹೇಳ್ತು ನಾನು ಹೇಳ್ತಾ ಇಲ್ಲ. ಪ್ರಜಾಸತ್ತಾತ್ಮಕವಾಗಿ ನಮ್ಮ ಒಂದು ಲೋಕಸಭೆಯನ್ನ ರಾಜ್ಯಸಭೆಯನ್ನ ನಡೆಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಮೊದಲನೇ ಅಂಶನೇ ಅದಾಗಿತ್ತು. ಮೊದಲನೇ ಅಂಶ ಏನು, ಡೆಪ್ಯೂಟಿ ಸ್ಪೀಕರ್ ಪದ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅದು ಯಾವ ರೂಪದಲ್ಲಿದೆ, ಬಟ್ ಇಟ್ ಇಸ್ ದ ಟ್ರೆಡಿಷನ್. Our traditions are sometimes far more valuable. It gets involves all the opposition party voice ಜನರ ಧ್ವನಿಯನ್ನ ಅಲ್ಲಿ ಮುಟ್ಟಿಸಲಿಕ್ಕೆ ಮತ್ತು ಪರಿಣಾಮಕಾರಿಯಾಗಿ ಸರ್ಕಾರದ ಗಮನಕ್ಕೆ ತಗೊಂಡ್ಕೊಳ್ಳೋದಕ್ಕೆ, ಅಲ್ಲದೆ ಸರ್ಕಾರದ ನೀತಿ ನಿರೂಪಣೆಗಳು ಮತ್ತು ನಡೆಗಳು ಏನಿದ್ದಾವೆ, ಬಜೆಟ್ ಏನಿದೆ, ಅವುಗಳೆಲ್ಲದರ ಬಗ್ಗೆ ತೀಕ್ಷ್ಣವಾಗಿ ನಾವೇನಾದ್ರು ಇಟ್ಕೊಂಡಿದ್ರೆ ಅದನ್ನು ಕೇಳೋದು ಒಂದು ಅವಕಾಶ ಅವರು ಮಾಡ್ಕೊಳ್ಬೇಕು ಮತ್ತು ಒಂದು ಸೌಜನ್ಯತೆ ಕೂಡ ತೋರಿಸಬೇಕಾಗುತ್ತೆ. ಆದ್ರೆ ನಾವು ಕಳೆದ 1 ವರ್ಷದಿಂದ ಈಗಾಗಲೇ ನಮ್ದು ಈ ಒಂದು ಲೋಕಸಭೆ ಚುನಾಯಿತವಾಗಿ ಒಂದು ಅಸ್ತಿತ್ವಕ್ಕೆ ಬಂದು 1 ವರ್ಷ ಆಗ್ತಾ ಇದೆ, ಆಲ್ಮೋಸ್ಟ್ 1 year. ಆದ್ರಿಂದ ಬೇರೆ ರೀತಿಯಲ್ಲಿ ಅವ್ರು ಯಾವ ರೀತಿ ಕೆಲಸ ನಡೀತಾ ಇದೆ ಅನ್ನೋದನ್ನ ನಾವು ಪರಿಶೀಲನೆ ನೋಡಿದಾಗ ಒಟ್ಟಾರೆಯಾಗಿ ಒಂದು ರೀತಿಯ ಪ್ರಜಾಪ್ರಭುತ್ವಕ್ಕೆ ಸಹಕಾರಿ ಅಲ್ಲದೆ ಇರುವಂತ ಮನೋಭಾವ ಇದೆ. ನಾನು ನೇರವಾಗಿ ಹೇಳೋದಾಯ್ತು ಅಂದ್ರೆ ವಿರೋಧಿ ಅಂತ ಹೇಳ್ಬೇಕಾಗ್ತದೆ. ಅದು ಈ ಹಬ್ಬದ ದಿವಸದಿಂದ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವಕ್ಕೆ ಈ ನಡವಳಿಕೆಯಂತೂ ಪೂರಕವಾಗಿಲ್ಲ. ಯಾವ ರೀತಿ ನಾವು ಜನರ ಆಶೋತ್ತರಗಳನ್ನು ಪೂರೈಸಲಿಕ್ಕೆ ನಾವೆಲ್ಲರೂ ಆಡಳಿತ ಪಕ್ಷ ಆಗಬಹುದು, ನಾವು ಆಗಬಹುದು, ಒಟ್ಟಾಗಿ ಕೆಲಸ ಮಾಡ್ಬೇಕಾಗ್ತದೆ. ಅದನ್ನ ಒಂದು ಸಿಸ್ಟಮ್ ನಾವು ಎತ್ತಿ ಹಿಡಿಬೇಕಾಗ್ತದೆ. ಅದನ್ನ ಮಾಡದೇನೆ ಒಮ್ಮುಖವಾಗಿ ಹೋಗುವಂತದ್ದು ಏನೋ ಒಂದು ದೃಷ್ಟಿಕೋನ ಇದೆ, ಅದು ತೀರಾ ಖಂಡನೀಯ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಒಂದಲ್ಲ ಎರಡಲ್ಲ 12 ರೀತಿಯ ಉದಾಹರಣೆಗಳ ತಮಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. 12 ರೀತಿಯ ಬೇರೆ ಬೇರೆ ಉದಾಹರಣೆಗಳಿದ್ದಾವೆ.
ಮೊದಲನೇದಾಗಿ ನಾನ್ ಅಪಾಯಿಂಟ್ಮೆಂಟ್ ಆಫ್ ಡೆಪ್ಯೂಟಿ ಸ್ಪೀಕರ್ ಇನ್ ಲೋಕಸಭೆಯಲ್ಲಿ ಸಾಮಾನ್ಯವಾಗಿ ಅಧ್ಯಕ್ಷರಾಗಿರುವಂತರು ಸ್ಪೀಕರ್ ಆಗಿರುವಂತರು ಖಂಡಿತವಾಗಿ ಅವರೇ ಇರ್ತಾ ಇದ್ದಾರೆ, ಆಯುಧ ಪಕ್ಷರು ಇದ್ದಾರೆ. ಆದ್ರೆ ಈ ಡೆಪ್ಯೂಟಿ ಸ್ಪೀಕರ್ ಪದ ಏನಿದೆ ಅದು ಸಾಮಾನ್ಯವಾಗಿ ಒಮ್ಮತದಿಂದ ಅವರು ವಿರೋಧ ಪಕ್ಷಕ್ಕೆ ಕೊಡುವಂತದ್ದು ವಾಡಿಕೆ, ಯಾವುದೇ ರೂಲ್ ಪುಸ್ತಕದಲ್ಲಿ ಬಂದಿಟ್ಟಿಲ್ಲ ಆಗಿದೆ ಹೀಗೆ ಕೊಡಬೇಕು. ಆದ್ರೆ ಒಂದು ಸಂಸ್ಥೆಯನ್ನು ನಡೆಸುವಂತ ಒಂದು ಘನತೆ ಬೇಕು ಅಂತ ಹೇಳಿದ್ರೆ ಉಪಾಧ್ಯಕ್ಷ ಸ್ಥಾನವನ್ನ ನಾವೇ ಮಾಡಿದ್ದೀವಿ ಅಂತ ಹೇಳೋದು ಏನ್ ಕಟ್ಟಾಗಿದೆ. ಸ್ಪೀಕರ್ ಆಗಲಿ ಡೆಪ್ಯೂಟಿ ಸ್ಪೀಕರ್ ಆಗಲಿ ಅವರು ಪಕ್ಷವನ್ನು ಬಿಟ್ಟು ಮೇಲೆ ಇರುವಂತವರು ಮತ್ತು ಆ ಸಭೆಯನ್ನು ನಡೆಸಲಿಕ್ಕೆ ಅವರಿಗೆ ಅರ್ಹತೆ ಇದೆ ಅನ್ನೋದನ್ನ ನಾವು ಸಾಬೀತು ಮಾಡಿ ತೋರಿಸಬೇಕಾಗುತ್ತೆ. ಆ ದೃಷ್ಟಿಯಿಂದ ಅವ್ರು ಗೆಲ್ಲೋರು ಅವರಾಗ್ತದೆ. ಎರಡನೇದು ಕೂಡ ನಾವು ಕೊಡ್ತೀವಿ ಅನ್ನೋದನ್ನ ಸಾಮಾನ್ಯವಾಗಿ ಬಂದರು. ಇದನ್ನ ಅವ್ರು ಮಾಡಿಲ್ಲ, ಹೋದ ಸರಿ ಹೆಚ್ಚು ಮಾಡಿಲ್ಲ, ಈ ಸರಿನೂ ಮಾಡಿಲ್ಲ, ಇನ್ನೂ 1 ವರ್ಷ ಆಗ್ತದೆ ಮಾಡಿಲ್ಲ. ಯಾವಾಗ ಮಾಡ್ತಾರೆ ನಮಗೆ ಮಾಡ್ತಾರೆ ಅನ್ನೋ ಒಂದು ಹೋಪ್ಸ್ ಇಲ್ಲ ಹೇಳುದು. ಈ ರೀತಿ ನಾವು ಸಾರ್ವಜನಿಕವಾಗಿ ಧ್ವನಿ ಎತ್ತಿ ದೇಶಾದ್ಯಂತ ಮಾತಾಡೋದ್ರಿಂದ ಬಹುಶಃ ಏನಾದರೂ ಮನಸ್ಸು ಬರುತ್ತೆ ಆಗಬಹುದು. ಡಿನೈಲ್ ಆಫ್ ಆಪರ್ಚುನಿಟಿ ಸ್ಪೀಕಿಂಗ್ ಆಪರ್ಚುನಿಟಿ ಟು ಲೀಡರ್ ಅಪೋಸಿಷನ್, ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡುವ ಅವಕಾಶವನ್ನು ನಿರಾಕರಿಸುವುದು. ಇದು ಒಂದು ರೀತಿ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅವ್ರು ಏನು ಎದ್ದು ನಿಂತ್ಕೊಂಡು ಯಾವ್ದ್ರ ಬಗ್ಗೆ ಕೇಳ್ತೀವಿ ಅಂತ ಕೂಡ ಅದಕ್ಕೆ ಒಂದು ನಿರಾಕರಣೆ ಮಾಡೋದು. ಇದು ಆರೋಗ್ಯಲ್ಲ ಈಗಲೂ ಇಲ್ಲಿ ನೋಡಿ ನಮ್ಮ ಒಂದು ರಾಜ್ಯದಲ್ಲಿ ನಡೆಯುವ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ವಿರೋಧ ಪಕ್ಷದ ನಾಯಕರು ಎದ್ದಿತ್ತು ಅಂತ ಹೇಳಿದ್ರೆ ಮಾತಾಡ್ತಾ ಇದ್ದವರು ಕೂಡ ಅವ್ರಿಗೆ ಈಡಾಗ್ತಾರೆ. ನಮ್ಗೆ ತಾವೆಲ್ಲ ಹೇಳಿರ್ತೀವಿ, ಅದರ ಯಾವ ರೀತಿ ಸಂಪ್ರದಾಯ ಇರ್ತಿರ್ತೀವಿ, ಆದ್ರೆ ಆ ರೀತಿ ಮಾಡ್ಲಿಕ್ಕೆ. ಈ ಸಂದರ್ಭದಲ್ಲಿ ಸಚಿವ ಎನ್.ಎಸ್. ಬೋಸರಾಜ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ಅಮರೇಗೌಡ ಹಂಚಿನ, ಕೆ. ಶಾಂತಪ್ಪ, ಜಯಣ್ಣ, ಜಯವಂತರ ಪತಂಗೆ, ಜಿ. ಶಿವಮೂರ್ತಿ, ನಾಗರಾಜ್ ಸೇರಿದಂತೆ ಇತರರಿದ್ದರು. ಆದ್ಯವಚನಕರ ದೇವರ ದಾಸಯ್ಯ ಜಯಂತಿಯನ್ನು ಏಪ್ರಿಲ್ 2ರಂದು ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಜಿ. ನಾಗರಾಜ್ ಹೇಳಿದರು. ಆದ್ಯ ವಚನಕಾರ ದೇವರ ದಾಸಿಮಯ್ಯ ಜಯಂತಿಯನ್ನು ಏಪ್ರಿಲ್ 2ರಂದು ಜಿಲ್ಲಾಡಳಿತ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಜಿ. ನಾಗರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರದವರೆಗೆ ದೇವರ ದಾಸಿಮಯ್ಯನವರ ಭಾವಚಿತ್ರದ ಮೆರವಣಿಗೆ ನಡೆಸಲಾಗುತ್ತದೆ. ಜಿಲ್ಲಾಧಿಕಾರಿ ನಿತೀಶ್ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ. ನಂತರ ರಂಗಮಂದಿರದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಡಾ. ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಸಕರುಗಳು ಹಾಗೂ ಎಲ್ಲಾ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ 5 ಜನ ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ವಿಶ್ವಮಾನ್ಯ ಶರಣ ಶ್ರೀ ದೇವರ ದಾಸಿಮಯ್ಯ ಜಯಂತಿಯನ್ನು ದಿನಾಂಕ 2/4/2025 ಬುಧವಾರ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ನಮ್ಮ ನೇಕಾರ ಸಮಾಜ ಬಾಂಧವರೆಲ್ಲರೂ ಸೇರಿ ಈ ನಮ್ಮ ಪಂಗಡಗಳಾದಂಥ ತೊಗಟೀರ, ಪದ್ಮಸಾಲಿ, ಭಟ್ಟಸಾಲಿ, ಸಕಲಸಾಲಿ ಸಮಾಜದವರೆಲ್ಲರೂ ಈ ನಮ್ಮ ಭಾಗದಲ್ಲಿರುವಂಥ ರಾಯಚೂರು ಜಿಲ್ಲೆಯಲ್ಲೆಲ್ಲರೂ ಸೇರಿಕೊಂಡು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಲ್ನಿಂದ ರಂಗಮಂದಿರವಾಗಿ ಮೆರವಣಿಗೆ ಮುಖಾಂತರ ನಮ್ಮ ಒಂದು ಆದ್ಯವಚನಕಾರ ದೇವರ ದಾಸಿಮಯ್ಯ ಭಾವಚಿತ್ರವನ್ನು ಮೆರವಣಿಗೆ ಮುಖಾಂತರ ಈ ಒಂದು ರಂಗಮಂದಿರ ಸೇರಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಕಾರ್ಯಕ್ರಮ ಮಾಡುತ್ತಾರೆ. ಅವರು ಜನರ ಉಪಸ್ಥಿತಿ ಶ್ರೀ ಎನ್.ಎಸ್. ಬೋಸರಾಜ್ ಸಾಹೇಬ್ ಇರ್ತಾರೆ. ಅಧ್ಯಕ್ಷತೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಇರ್ತಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಬಸನಗೌಡ ದದ್ದಲ್ ಅವರು, ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ರಾಯಚೂರು ಗ್ರಾಮೀಣ ಶ್ರೀ ಆರ್. ಬಸನಗೌಡ ಪಿಲ್ಲಾಳ್ ಅವರು, ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖಾದಿ ಗ್ರಾಮೋದ್ಯೋಗ ಮಂಡಳಿ ಶಾಸಕರು ಬಸ್ಕಿ ಅಂಬರಗೌಡ ಬಾದರ್ಲಿ ಅವರು, ಸನ್ಮಾನ್ಯ ಶ್ರೀ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ಸಿಂಧೂರು ಶಾಸಕರು ಕೂಡ ಶ್ರೀ ಜಿ.ಟಿ. ಪಾಟೀಲ್ ಅಕ್ಕಿ ಚಿನ್ನಡಗಡ ಅಧ್ಯಕ್ಷರು, ಶ್ರೀ ಕುಮಾರ್ ನಾಯಕ್ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು, ರಾಜಶೇಖರ್ ಇಟ್ನಾಳ್ ಸಂಸದರು ಕೊಪ್ಪಳ, ಸುಶೀಲ್ ಜಿ. ನಮೋಶ್ ವಿಧಾನ ಪರಿಷತ್ ಸದಸ್ಯರು, ಜಿ. ಅಂಬಯ್ಯನಾಯಕ್ ಮಾನ್ಯ ಶಾಸಕರು, ಮಾನವ ಇವರೆಲ್ಲ, ಶ್ರೀ ಚಂದ್ರಶೇಖರ್ ಪಾಟೀಲ್, ಶ್ರೀಮತಿ ಕರೆಮ ಜಿ. ನಾಯಕ್, ಶ್ರೀ ಶರಣಗೌಡ ಪಾಟೀಲ್ ಬಯ್ಯಾಪುರ ವಿಧಾನ ಪರಿಷತ್ ಸದಸ್ಯರು, ಶ್ರೀ ಎ. ವಸಂತಕುಮಾರ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್, ಶ್ರೀ ಬಸನಗೌಡ ಬಾದಲಿ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್, ಶ್ರೀ ನರಸಮ್ಮ ಲಕ್ಷ್ಮಣ್ ಮಾಡಿಗಿರಿ ಸನ್ಮಾನ್ಯ ಅಧ್ಯಕ್ಷರು ನಗರಸಭೆ ರಾಯಚೂರು, ಶ್ರೀ ಮಲ್ಲಿಕಾರ್ಜುನ ಗೌಡ ಸನ್ಮಾನ್ಯ ಅಧ್ಯಕ್ಷರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಸ್ಥೆ ರಾಯಚೂರು, ಶ್ರೀ ರಾಜಶೇಖರ ರಾಮಸ್ವಾಮಿ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಎಲ್ಲ ಸಮಾಜದ ಬಾಂಧವರು ಮತ್ತು ಸರ್ಕಾರ ವತಿಯಿಂದ ಹಚ್ಚಿ ವಿಜೃಂಭಣೆಯಿಂದ ಆಚರಿಸಲು ನಾವು ತೀರ್ಮಾನ ಮಾಡಿದ್ದೀವಿ. ಇದನ್ನು ನಾವು ನಮ್ಮ ಮುಖಾಂತರ ಎಲ್ಲ ನಮ್ಮ ಮಾಧ್ಯಮದಲ್ಲಿ ಹಾಕಿಲ್ಲ ಕರೆಕ್ಟ್ ಇವರು ಹಾಕಿಲ್ಲ ಗೌರ್ಮೆಂಟ್ಲಿಂದ ಮಾಡಿ
ಅಲ್ಲಿ ಸೇವೆ ಮಾಡ್ತಿದ್ದಂಥ ಹೆಣ್ಮಕ್ಳಿಗೆ 5 ಜನರಿಗೆ ಸರ್ಕಾರದ ವತಿಯಿಂದ ಸನ್ಮಾನ ಮತ್ತು ಸಮಾಜದ ವತಿಯಿಂದ ಸನ್ಮಾನ ಮಾಡಲು ತೀರ್ಮಾನಿಸಿದೆ. ಈ ಒಂದು ಕಾರ್ಯಕ್ರಮ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕೋರುತ್ತಾ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಎಚ್ ವೆಂಕಟೇಶ್, ಉದಯ್ ಕುಮಾರ್, ದತ್ತಾತ್ರೇಯ, ವಲ್ಕಂದಿನಿ, ಪಿ ಗೋವಿಂದರಾಜು, ಶ್ರೀನಿವಾಸರಾವ್, ದೊಡ್ಡ ಈರಣ್ಣ ಕರ್ಲಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಮಸ್ತೆ. ನಮ್ಮಲ್ಲಿ ಎಲ್ಲಾ ರೀತಿಯ ಆಭರಣಗಳ ಅತ್ಯುತ್ತಮ ಸಂಗ್ರಹವಿದ್ದು 916 ಹಾಲ್ಮಾರ್ಕ್ ಡಿಸೈನ್ಗಳು, ವೆರೈಟಿ ಡಿಸೈನ್ಗಳು ಹಾಗೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ರೀತಿಯ ಡಿಸೈನ್ಗಳು ನಮ್ಮಲ್ಲಿ ಲಭ್ಯವಿದೆ. ಕೆಟಿಬಿ ಜುವೆಲ್ ಪ್ಯಾಲೇಸ್, ಸ್ಟೇಷನ್ ರೋಡ್, ರಾಯಚೂರು. ನಮ್ಮ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತ ನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಹಾಗೂ ಎಸ್ಡಿಪಿ ಸಿಂಗಲ್ ಡೋನರ್ ಪ್ಲಾಟಿನಸ್ ಸೇವೆ ಲಭ್ಯವಿರುತ್ತದೆ. 24 ಗಂಟೆಗಳ ಕಾಲ ಸೇವೆ ಲಭ್ಯವಿರುತ್ತದೆ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಮೊಬೈಲ್ 9019210234. ಹಾ ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಗಳಿಗೆ ಹೋಗಲು ಆಗುತ್ತಿರದೆ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಗಳಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತೀರೋ ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ಈಗಲೇ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Hallmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಹಿಂದೆ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವ್ಯಕ್ತಿಯೊಬ್ಬ ತನ್ನ ಪತ್ನಿ ಹಾಗೂ ಪತ್ನಿಯ ತಂಗಿಯ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಗಂಭೀರವಾಗಿ ಗಾಯಗೊಂಡ ಘಟನೆ ತಾಲೂಕಿನ ಏಗ್ನೂರು ಗ್ರಾಮದಲ್ಲಿ ನಡೆದಿದೆ. ವ್ಯಕ್ತಿಯೊಬ್ಬ ತನ್ನ ಪತ್ನಿ ಹಾಗೂ ಪತ್ನಿಯ ತಂಗಿಯ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಗಂಭೀರವಾಗಿ ಗಾಯಗೊಂಡ ಘಟನೆ ತಾಲೂಕಿನ ಏಗ್ನೂರು ಗ್ರಾಮದಲ್ಲಿ ನಡೆದಿದೆ. ಚಾಕುವಿನಿಂದ ಹಲ್ಲೆ ಮಾಡಿದ ಆರೋಪ ಏಗ್ನೂರು ಗ್ರಾಮದ ತಿಮ್ಮಪ್ಪ ಯಾದವ್ ಎಂದು ತಿಳಿದು ಬಂದಿದೆ. ತನ್ನ ಪತ್ನಿ ಪದ್ಮಾವತಿ 30 ವರ್ಷ ಹಾಗೂ ಪತ್ನಿಯ ತಂಗಿ ರಾಜಮ್ಮ 23 ವರ್ಷ ಅವರ ಮೇಲೆ ಗ್ರಾಮದಲ್ಲಿ ನಡು ರಸ್ತೆಯಲ್ಲಿ ಚಾಕುವಿನಿಂದ ಹೊಡೆದು ಹಲ್ಲೆ ಮಾಡಿದ್ದಾನೆ. ಪದ್ಮಾವತಿ ಹಾಗೂ ರಾಜಮ್ಮ ಇಬ್ಬರನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಪದ್ಮಾವತಿ ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಜೀವನ ಮರಣದ ಮಧ್ಯೆ ಹೋರಾಟ ನಡೆಸಿದ್ದಾರೆ. ತಿಮ್ಮಪ್ಪ ಮೊದಲ ಪತ್ನಿಗೆ 4 ಮಕ್ಕಳು ಇದ್ದರೂ ಮತ್ತೊಬ್ಬಳನ್ನು ಮದುವೆಯಾಗಿದ್ದ. ಮೊದಲ ಪತ್ನಿ ಪದ್ಮಾವತಿ ಜೀವನಾಂಶ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದಳು. ಇದೇ ಸಿಟ್ಟಿನಿಂದ ಪ್ರತಿದಿನ ಮನೆಯಲ್ಲಿ ಜಗಳ ಮಾಡುತ್ತಿದ್ದ ಎಂದು ಹೇಳಲಾಗಿದೆ. ಪದ್ಮಾವತಿ ತಂಗಿ ರಾಜಮ್ಮಳ ನಿಶ್ಚಿತಾರ್ಥವಾಗಿದ್ದು ಮದುವೆ ಆಮಂತ್ರಣ ಕೊಡಲು ಅಕ್ಕ ಪದ್ಮಾವತಿಯ ಮನೆಗೆ ಬಂದಿದ್ದಳು. ಈ ವೇಳೆ ತಿಮ್ಮಪ್ಪ ಯಾದವ್ ಮನೆಗೆ ಬಂದು ಪದ್ಮಾವತಿ ಜೊತೆ ಜಗಳ ಮಾಡಿಕೊಂಡು ನಂತರ ಮಾತಿಗೆ ಮಾತು ಬೆಳೆದು ಚಾಕುವಿನಿಂದ ಪದ್ಮಾವತಿ ತಲೆಗೆ ಹೊಡೆದಿದ್ದು ಬಿಡಿಸಲು ಬಂದ ರಾಜಮ್ಮನ ಮೇಲೆ ಹಲ್ಲೆ ಮಾಡಿದ್ದಾನೆ. ಮಾಹಿತಿ ತಿಳಿದ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಹಲ್ಲೆ ನಡೆಸಿ ಪರಾರಿಯಾಗಿದ್ದ ಆರೋಪಿ ತಿಮ್ಮಪ್ಪ ಯಾದವ್ನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮದಯ್ಯ ತಿಳಿಸಿದ್ದಾರೆ. ದಿನಾಂಕ 29 ಮಾರ್ಚ್ ಅಂದರೆ ನಿನ್ನೆ ಏಗ್ನೂರಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಗಂಡ ತಿಮ್ಮಣ್ಣ ಹೆಂಡತಿ ಮತ್ತು ನಾದಿನ ಮೇಲೆ ಮಚ್ಚು ಹಿಡಿದುಕೊಂಡು ತೀವ್ರ ಗಾಯ ಉಂಟು ಮಾಡಿದ್ದಾರೆ. ಪದ್ಮಾ ಅಂತೇಳಿ ಹೆಂಡತಿ 15 ವರ್ಷಗಳಿಂದ ಮದುವೆ ಆಗಿರುತ್ತೆ, 4 ಮಕ್ಕಳುಗಳಿದ್ದಾವೆ. ಮತ್ತು ಆಕೆ ತಂಗಿ ಭೂದೇವಿ ಅಂತ ಇಬ್ಬರು ಊರಿಂದ ಎಲ್ಲ ಹೋಗ್ಬೇಕಾದ್ರೆ ಹಠಾತ್ ಒಂದು ಅವ್ರ ಮೇಲೆ ದಾಳಿ ಮಾಡಿ ತೀವ್ರ ಗಾಯಗೊಳಿಸಿದ್ದಾರೆ. ಮತ್ತು 3-4 ವರ್ಷಗಳ ಹಿಂದೆ ಅವರ ಒಂದು ವೈವಾಹಿಕ ಜೀವನ, ದಾಂಪತ್ಯ ಜೀವನ ತೊಂದರೆಯಾಗಿದ್ದು ಅದು ಕೋರ್ಟಲ್ಲಿ ಇದ್ದು ಮತ್ತು ಮೇಂಟೆನೆನ್ಸ್ ಸಂಬಂಧ ಅವ್ರಿಗೆ ಸ್ವಲ್ಪ ದುಡ್ಡು ಕೂಡ ಕೊಡಬೇಕಾಗಿರ್ತದೆ, ಬಟ್ ಪ್ರಾಪರಾಗಿ ಕೊಟ್ಟಿರಲ್ಲ. ಇದೇ ವಿಚಾರದಲ್ಲಿ ವಾರೆಂಟ್ ಆಗಿ ಅವರು ಜುಡಿಷಿಯಲ್ ಕಸ್ಟಡಿಯಿಂದ ಬಂದಿರ್ತಾರೆ. ಮತ್ತು ಈ ಸಂಬಂಧ ರಿಟರ್ನಿಂಗ್ ಮಾಡೋಕ್ಕೆ ಏನೋ ನಿನ್ನೆ ಅಸಲ್ಟ್ ಮಾಡಿದ್ದಾರೆ. ಮತ್ತು ಜಮೀನು ಕೂಡ ಅವ್ರ ಹತ್ರ ಒಂದಷ್ಟು ಜಮೀನುಗಳಿದೆ. ಆ ಜಮೀನುಗಳನ್ನು ಕೂಡ ತನ್ನ ಶ್ರೀಮತಿಗೆ, ಮೊದಲನೇ ಶ್ರೀಮತಿಗೆ ದಕ್ಕದ ರೀತಿ ಮತ್ತು ಇನ್ಯಾರು ಅವರ ಕ್ಲೋಸ್ ಸಂಬಂಧಿಕರುಗಳಿಗೆ ಮಾಡಿಕೊಟ್ಟಂಥ ಘಟನೆ ಕೂಡ ತನಿಖೆಯಿಂದ ದೃಢಪಡಬೇಕಾಗಿದೆ. ಸದ್ಯಕ್ಕೆ ಆರೋಪಿ ತಿಮ್ಮಣ್ಣ ದಸ್ತಗಿರಿಯಾಗಿದ್ದಾರೆ. ತನಿಖೆ ಮುಂದುವರಿತಾ ಇದೆ. ಥ್ಯಾಂಕ್ ಯು. 5 ಎಕರೆ ಜಮೀನು. 5 ಎಕರೆ ಜಮೀನಲ್ಲಿ ಇವ್ರಿಗೆ ಎಷ್ಟು ಪಾಲು ಕೊಡಬೇಕಾಗಿತ್ತು? ಅಂದರೆ 2 ಎಕರೆ ಅನಿಸುತ್ತೆ. ಅದನ್ನ ಡಿಸ್ಪ್ಯೂಟ್ ಇದೆ ಪೂಜಾರಿ.
ಥ್ಯಾಂಕ್ ಯು. ಯುಗಾದಿ ಹಿನ್ನೆಲೆಯಲ್ಲಿ ಕಾಟಿಕ ಸಮಾಜದಿಂದ ನಗರದ ಬಂಗಿಕುಂಟ ರಸ್ತೆಯ ತಾಯಮ್ಮ ದೇವಸ್ಥಾನದಿಂದ ನಗರದ ಹನುಮಾನ್ ಟ್ಯಾಕಿಸ್ ರಸ್ತೆಯ ವೀರ ಹನುಮಾನ್ ವೈಕುಂಠ ದೇವಸ್ಥಾನದವರೆಗೆ ಓಂ ಧ್ವಜ ಮೆರವಣಿಗೆ ಅದ್ದೂರಿಯಾಗಿ ನಡೆಸಲಾಯಿತು. ಯುಗಾದಿ ಹಿನ್ನೆಲೆಯಲ್ಲಿ ಕಾಟಿಕ ಸಮಾಜದಿಂದ ನಗರದ ಬಂಗಿಕುಂಟ ರಸ್ತೆಯ ತಾಯಮ್ಮ ದೇವಸ್ಥಾನದಿಂದ ನಗರದ ಹನುಮಾನ ಟಾಕೀಸ್ ರಸ್ತೆಯ ವೀರ ಹನುಮಾನ ವೈಕುಂಠ ದೇವಸ್ಥಾನದವರೆಗೆ ಓಂ ಧ್ವಜ ಮೆರವಣಿಗೆ ಅದ್ದೂರಿಯಾಗಿ ನಡೆಸಲಾಯಿತು. ಪ್ರತಿ ವರ್ಷ ಯುಗಾದಿ ಸಂದರ್ಭದಲ್ಲಿ ಜಿಲ್ಲಾ ಕಾಟಿಕ ಸಮಾಜದಿಂದ ಈ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಬಂಗಿಕುಂಟ ರಸ್ತೆಯಿಂದ ಓಂ ಧ್ವಜವನ್ನು ಮೆರವಣಿಗೆ ಮೂಲಕ ಚಂದ್ರಮೌಳೇಶ್ವರ ವೃತ್ತದ ತೀನ್ ಕಂದೀಲ್ ನೇತಾಜಿ ವೃತ್ತದ ಮೂಲಕ ವೀರ ವೈಕುಂಠ ದೇವಸ್ಥಾನದ ವರೆಗೂ ತಂದು ಧ್ವಜಾರೋಹಣ ಮಾಡಲಾಯಿತು. ನಮ್ಮ ಸಮಾಜದ ಜನತೆಗೂ ಮತ್ತು ನಮ್ಮ ನಾಡಿನ ಜನತೆಗೂ ಸುಖ ಸಮೃದ್ಧಿ ಆಯುರ ಆರೋಗ್ಯ ಎಲ್ಲವನ್ನು ಭಗವಂತ ಕಲ್ಪಿಸಿಕೊಡ್ಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥಿಸುತ್ತಾ, ಇದು ಏನಪ್ಪ ಅಂದರೆ ಈ ಓಂ ಧ್ವಜಾರೋಹಣ ಏನು ಮಾಡ್ತಾ ಇದೀವಲ್ಲ, ನಮ್ಮ ದೇಶಕ್ಕೆ ಸ್ವತಂತ್ರಕ್ಕೆ ಪೂರ್ವಕ್ಕಿಂತಲೂ ನಮ್ಮ ಸಮಾಜದವರು ಆಚರಿಸ್ತಾ ಬಂದಿದ್ದಾರೆ. ಇದು ಅಂದಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷವೂ ಆಚರಣೆಯಲ್ಲಿ ಇದೆ. ಈಗ ದಿನ ದಿನಕ್ಕೆ ಬರುತ್ತಾ ಏನಪ್ಪ ಅಂದ್ರೆ ನಮ್ಮ ಸಮಾಜದ ವತಿಯಿಂದ ನಡೀತಕ್ಕಂಥ ಈ ಧ್ವಜಾರೋಹಣ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗುತ್ತಾ ಇದೆ. ಆದರೆ ಇವತ್ತೇನು ನಮ್ಮ ಸಮಾಜ ಬಂಧುಗಳು, ನಮ್ಮ ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಬಂದದಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ಸಮಾಜದ ವತಿಯಿಂದ ನಾನು ಅವರಿಗೆ ಹಬ್ಬವು ಯುಗಾದಿ ಹಬ್ಬ ವರ್ಷದ ಪ್ರಥಮ ಹಬ್ಬ. ಈ ವರ್ಷದ ಈ ಓಂ ಧ್ವಜಾರೋಹಣವನ್ನು ನಮ್ಮ ಕಾಟಿಕ್ ಸಮಾಜವು ಹಿಂದಿನಿಂದ ಅಲ್ಲ, ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಾರದ ಪೂರ್ವದಿಂದಲೂ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಇದು ದಿನ ದಿನಕ್ಕೆ ಬರುತ್ತಾ ಪ್ರತಿ ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಈ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಬಹಳ ವಿಜೃಂಭಣೆಯಿಂದ ನೆರವೇರಿದೆ ಅಂತ ಹೇಳಲಿಕ್ಕೆ ನಾನು ಬಹಳ. ಎಲ್ಲಿಂದ ಪ್ರಾರಂಭ ಆಗ್ತದೆ ಸರ್ ಇದು ನಮ್ಮ ಸಮಾಜದ ಪಂಚಾಯತ್ ಕಟ್ಟೆ ಅಂತಕ್ಕಂಥ ಒಂದು ತಾಯಮ್ಮ ದೇವಸ್ಥಾನ ಬಂಗಿಕುಂಟೆಯಲ್ಲಿ ಇರುತ್ತದೆ. ಅಲ್ಲಿಂದ ಪ್ರಾರಂಭವಾಗಿ ನಮ್ಮ ಮಹಾವೀರ್ ಚೌಕ್, ಬಟ್ಟೆ ಬಜಾರ್ ಮತ್ತು ತೀನ್ ಕಂದೀಲ್ ಚೌಕ್ ಮತ್ತು ನೇತಾಜಿ ನಗರ ರೋಡ್ಲಿಂದ ಬಂದು ಏನಪ್ಪ ಅಂದರೆ ನಮ್ಮ ಹನುಮಾನ್ ಟಾಕೀಸ್ ರಸ್ತೆಯಲ್ಲಿ ಇರುವಂಥ ವೀರ ವೈಕುಂಠ ಹನುಮಾನ್ ದೇವಸ್ಥಾನದ ಧ್ವಜಸ್ತಂಭಕ್ಕೆ ನಮ್ಮ ಧ್ವಜವನ್ನು ಅನಾವರಣಗೊಳಿಸುತ್ತೇವೆ. ಇದು ಸುಮಾರು ನನಗೆ ತಿಳಿದ ಮಟ್ಟಿಗೆ 100 ವರ್ಷಕ್ಕಿಂತಲೂ ಜಾಸ್ತಿ ಆಗಿರಬೇಕಂತ ಅನಿಸ್ತದೆ. ನಮ್ಮ ಸಮಾಜದ ವತಿಯಿಂದಲೇ ಈ ಕಾರ್ಯಕ್ರಮ ನೆರವೇರ್ತದೆ. ಬರುತ್ತಾ ಇದೆ ಏನಪ್ಪ ಅಂದ್ರೆ ಭಾಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಆದರೆ ಈ ವರ್ಷ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಜಾಸ್ತಿ ಸಂಖ್ಯೆಯಲ್ಲಿ ನನ್ನ ಬಂಧುಗಳು ಆ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ತಮ್ಮಲ್ಲಿ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹೊಸ ಚಿಗುರು, ಹೊಸ ನಗು, ಹೊಸ ದಿನ, ಹೊಸ ಕನಸು, ಹೊಸ ದಾರಿ, ಹೊಸ ಜೀವನ. ಹೊಸ ವರ್ಷದ ನಿಮ್ಮ ಜೀವನದಲ್ಲಿ ಹೊಸತನವನ್ನು ತರಲಿ. ಯುಗಾದಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೂರ್ಯವಂಶ ಕ್ಷತ್ರಿಯ ಸಮಾಜ, ಸೂರ್ಯವಂಶ ಕಾಟಿಕ ಕ್ಷತ್ರಿಯ ಸಮಾಜವನ್ನು ಕಟ್ಟೆಯಲ್ಲಿಂದ ನಗರೇಶ್ವರ ದೇವಸ್ಥಾನವರೆಗೆ ಮೆರವಣಿಗೆಯನ್ನು ಪ್ರಾರಂಭವಾಗ್ತಾ ಇದೆ. ತಾವೆಲ್ಲರೂ ಶಾಂತಿ ರೀತಿಯಿಂದ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಮೆರವಣಿಗೆಯಲ್ಲಿ ಸಮಾಜದ ಮುಖಂಡರಾದ ಕೆ ಸತ್ಯನಾರಾಯಣ, ನಾರಾಯಣ ಸೇರಿದಂತೆ ಕಾಟಿಕ ಸಮಾಜದ ಜಿಲ್ಲಾ ಪದಾಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು ಇದ್ದರು. ನಗರದ ನವರತ್ನ ಯುವಕರ ಸಂಘದ ಸಮಾಜಮುಖಿ ಕಾರ್ಯಗಳು ಸಮಾಜಕ್ಕೆ ಒಳಿತು ಮಾಡಿವೆ. ಅದರೊಂದಿಗೆ ಇವರು ಶೈಕ್ಷಣಿಕವಾಗಿ 24 ವರ್ಷಗಳಿಂದ ನಗರದ ಹರಿಜನ ವಾರ್ಡಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿರುವುದು ಮತ್ತು ಆ ಪ್ರತಿಭಾವಂತರಿಗೆ ಪ್ರೋತ್ಸಾಹಿಸುವ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಶಾಸಕ ಡಾ. ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ನವರತ್ನ ಯುವಕರ ಸಂಘದ ಸಮಾಜಮುಖಿ ಕಾರ್ಯಗಳು ಸಮಾಜಕ್ಕೆ ಒಳಿತು ಮಾಡಿವೆ. ಅದರೊಂದಿಗೆ ಇವರು ಶೈಕ್ಷಣಿಕವಾಗಿ 24 ವರ್ಷಗಳಿಂದ ನಗರದ ಹರಿಜನವಾಡದಲ್ಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿರುವುದು ಮತ್ತು ಆ ಪ್ರತಿಭಾವಂತರಿಗೆ ಪ್ರೋತ್ಸಾಹಿಸುವ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಶಾಸಕ ಡಾ. ಶಿವರಾಜ್ ಪಾಟೀಲ್ ಹೇಳಿದರು. ಅವರು ನಗರದ ಹರಿಜನವಾಡ ಸಮುದಾಯ ಭವನದ ಆವರಣದಲ್ಲಿ ನವರತ್ನ ಯುವಕ ಸಂಘದಿಂದ ಹಮ್ಮಿಕೊಂಡಿದ್ದ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರಾದ ನರಸಮ್ಮ ನರಸಿಂಹ ಮಾಡಗಿರಿ ಇವರಿಗೆ ಸನ್ಮಾನ ಹಾಗೂ ಸತತ 24ನೇ ವರ್ಷದ ಮಾದಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸನ್ಮಾನಗೊಂಡ ಮಹಾನಗರ ಪಾಲಿಕೆಯ ನೂತನ
ಮಹಾಪೌರರಾದ ಶ್ರೀಮತಿ ನರಸಮ್ಮ ನರಸಿಂಹಮಾಡಿಗೇರಿ ಅವರನ್ನು ಸನ್ಮಾನ ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಅಧ್ಯಕ್ಷತೆ ವಹಿಸಿದ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಮಾತನಾಡಿ, ಬಡಾವಣೆಯ ನವರತ್ನ ಯುವಕ ಸಂಘ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳಿಗೆ ಹಾಗೂ ಶೈಕ್ಷಣಿಕ ಕಾರ್ಯಗಳಿಗೆ ಪ್ರೋತ್ಸಾಹಿಸುತ್ತಿರುವ ತುಡಿತದ ಬಡಾವಣೆಯ ಅಭಿವೃದ್ಧಿಯ ಸಂಕೇತವಾಗಿದೆ. ಈ ಸಂಘವು ಬಡಾವಣೆಯಲ್ಲಿ ಶೈಕ್ಷಣಿಕ ಪರಿಸರ ಸೃಷ್ಟಿ ಮಾಡುವಲ್ಲಿ ನಿರಂತರ ಪರಿಶ್ರಮಿಸುತ್ತಿರುವ ಕಾರ್ಯ ದೊಡ್ಡದು. ಇಲ್ಲಿ ನಾವೆಲ್ಲರೂ ರಾಜಕೀಯವಾಗಿ ಬೆಳೆದು ನಿಲ್ಲಲು ಈ ಬಡಾವಣೆಯ ಕೊಡುಗೆ ಮಹತ್ವವಾದುದು. ಆದ್ದರಿಂದ ನಾವೆಲ್ಲರೂ ಸೇರಿ ಈ ಬಡಾವಣೆಯ ಶೈಕ್ಷಣಿಕ ಪರಿಸರವನ್ನು ಇನ್ನೂ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಆಲೋಚಿಸಬೇಕಾಗಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಆರ್ಡಿಎ ಸದಸ್ಯರಾದ ನರಸಿಂಹಮಾಡಿಗೇರಿ ಮಾತನಾಡಿದರು. ಮುಖ್ಯ ಭಾಷಣಕಾರರಾದ ಡಾಕ್ಟರ್ ಜೆ ಎಲ್ ಈರಣ್ಣ ಮಾತನಾಡಿದರು. ನಾಚಿಕೆ ಆಗಬೇಕು ಅಂತ ನನ್ನನ್ನು ಹಿಡ್ಕೊಂಡು ನಾನು ಮಾತಾಡ್ಕೊಂತ ಇದ್ದೇನೆ. ಯಾಕಂದ್ರೆ ಇದು ನಾವು ನೌಕರು ಮಾಡಬೇಕಾದಂತ ಕೆಲಸ ಈ ಯುವಕರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ನಿಜವಾಗಲೂ ಅಭಿನಂದಿಸಲೇಬೇಕಾದಂತ ಕೆಲಸ ಅಂತ ನಾನು ಮಾತಾಡ್ತಾ ಇದ್ದೀನಿ. 24 ವರ್ಷ ಸತತವಾಗಿ ಇಲ್ಲಿ 3 ಕೆಲಸ ಮಾಡ್ತಾ ಇದೆ. ಬರೀ ಒಂದೇ ಅವರು ಪ್ರತಿಭಾ ಪುರಸ್ಕಾರ ಮಾಡೋದ್ರಿಂದ ಏನೇನು ಸೃಷ್ಟಿ ಆಗ್ತಾ ಇದೆ ಸಮಾಜದಲ್ಲಿ ಅಂದ್ರೆ, ಆ ಮಕ್ಕಳಿಗೆ ಬೆನ್ನು ತಟ್ಟುವುದರಿಂದ ಮಕ್ಕಳಿಗೆ ಸಮಾಜದ ಪ್ರಜ್ಞೆ ಸೃಷ್ಟಿ ಆಗ್ತಾ ಇದೆ. ನಮ್ಮನ್ನು ಬೆನ್ನು ತಟ್ಟಿದಕ್ಕಾಗಿ ಅವರು ಉತ್ಸಾಹ ಹೆಚ್ಚಾಗಿ ಮುಂದೆ ಓದ್ತಾ ಹೋಗ್ತಾ ಇದ್ದಾರೆ. ಏನೋ ಒಂದು ಸ್ಥಾನಮಾನ ಪಡೆದಿರ್ಬೋದು. ಈಗ ಮೋಸ್ಟ್ಲಿ 24 ವರ್ಷಗಳಿಗೆ ಪಡೆದಂತವ್ರಿಗೆ ಏನು ಉದ್ಯೋಗದಲ್ಲಿ ಇರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವಾಗ ಆ ಕೆಲಸ ಮಾಡಿದ್ದಕ್ಕಾಗಿ ಅವರೆಲ್ಲ ಉದ್ಯೋಗದಲ್ಲಿ ಇರ್ಬೋದು ಅಂತ ಭಾವಿಸ್ತಾ ಇದ್ದೇನೆ. ಮತ್ತೆ ಅದರ ಜೊತೆಗೆ ಈ ಸಮಾಜದ ಏಕತೆ ಮತ್ತು ಐಕ್ಯತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಈ ರೀತಿಯ ಕೂಡುವುದರಿಂದ ಒಂದು ಸಮಾಜದಲ್ಲಿ ಏಕತೆ ಸೃಷ್ಟಿ ಆಗ್ತದೆ, ಒಂದು ಐಕ್ಯತೆ ಸೃಷ್ಟಿ ಆಗ್ತಾ ಇದೆ. ಈ ಏಕತೆ ಐಕ್ಯತೆ 24 ವರ್ಷಗಳಿಂದ ಸೃಷ್ಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದ್ ವೇಳೆ ಇವ್ರು ಇರಲಿಲ್ಲ ಅಂದ್ರೆ ನಾವು ಭಾವಿಸ್ತಾ ಇದ್ದಾರೆ. ಇಮ್ಯಾಜಿನೇಷನ್ ಮಾಡಿ ನೋಡ್ರಿ, 24 ವರ್ಷಗಳಿಂದ ಸನ್ಮಾನನೇ ಇಲ್ಲ ಅಂದ್ರೆ ಏನಾಗ್ತಾ ಇತ್ತು ಸಮಾಜ, ಎಲ್ಲಿರ್ತಿತ್ತು ಸಮಾಜ ಅಂತಂದಾಗ ಅದು ಬಹಳ ಅಂಧಕಾರ ಸಮಾಜ ನಮ್ಮ ಮುಂದೆ ಗೋಚರ ಆಗೋದಕ್ಕೆ ಸಾಧ್ಯವಾಗ್ತಾ ಇದೆ. ಅದಕ್ಕಾಗಿ ನವರತ್ನ ಯುವಕ ಸಂಘ ಮಾಡುವಂತ ಕೆಲಸ ಈ ಬಡಾವಣೆಯ ಏಕತೆಯನ್ನು ಸೃಷ್ಟಿ ಮಾಡ್ತಾ ಇದೆ, ಐಕ್ಯತೆಯನ್ನು ಸೃಷ್ಟಿ ಮಾಡ್ತಾ ಇದೆ, ನಮ್ಮಲ್ಲಿ ಸೋದರ ಮನೋಭಾವನೆ ಗಳಿಸ್ತಾ ಇದೆ. ವೇದಿಕೆ ಮೇಲಿದ್ದಂಥವ್ರು ಯಾರು ಎಲ್ಲಾ ಪಕ್ಷದವರು ಇದ್ದಾರೆ. ನಮ್ಮಲ್ಲಿ ವೈಮನಸ್ಸುಗಳಿರ್ಬೋದು, ವೈಮನಸ್ಸುಗಳಿದ್ದಾಗ ಎಲ್ಲಾ ಪಕ್ಷಗಳನ್ನು ಒಂದೇ ವೇದಿಕೆ ತಂದು ಸೋದರ ಮನೋಭಾವನೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಅದು ಭಿನ್ನಾಭಿಪ್ರಾಯಗಳು ಬೇರೆ ರಾಜಕೀಯದಲ್ಲಿ ಇದ್ದೇ ಇರ್ತವೆ. ಅವ್ರನ್ನೆಲ್ಲ ಒಂದ್ ಕಡೆ ಕೂಡಿಸಿ ನಾವೆಲ್ಲ ಒಂದೇ ಬಡಾವಣೆಗೆ ದುಡಿಬೇಕು ಅನ್ನೋ ಮನೋಭಾವನೆ ತರ್ತಾ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಹೃದಯಪೂರ್ವಕವಾಗಿ ಅವರನ್ನ ಅಭಿನಂದಿಸ್ತಾ ಇದ್ದೇನೆ. ಹಾಗಾಗಿ ನವರತ್ನ ಯುವಕ ಸಂಘ ಮಾಡು ಹೀಗೆ ಮುಂದುವರಿಯಿರಿ. ಇನ್ನೊಂದು ನೆಕ್ಸ್ಟ್ ವರ್ಷ 25ನೇ ವರ್ಷ ಬರ್ತಾ ಇದೆ. ಆ 25 ವರ್ಷ ಇನ್ನೂ ಸಂಭ್ರಮದಿಂದ ಆಚರಣೆ ಮಾಡೋಣ. ನಿಮ್ ಜೊತೆ ಎಲ್ಲ ಬಡಾವಣೆ ಎಲ್ಲರೂ ಇರ್ತಾರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು 2 ಘಟನೆಗಳು. ಇವತ್ತು ಯುಗಾದಿ, ಬೇವು ಬೆಲ್ಲ ಹಂಚ್ಕೊಂಡು ತಿನ್ನೋದು ಕಾಲ. ನಮ್ಗೆ ಈ ವಾರ್ಡಿಗೆ, ಈ ಬಡಾವಣೆಗೆ ಬೇವು ಇದೆ, ಬೆಲ್ಲನೂ ಇದೆ. ಬೆಲ್ಲ ಇವತ್ತು ನಮಗೆ ಅಂದ್ರೆ ಇತಿಹಾಸದ ಪುಟಗಳಲ್ಲಿ ಬರೆದಿರುವ ಘಟ್ಟ ನಮ್ಮದು. ಯಾವುದು ಅಂತಂದಾಗ ಈ ಭಾಗದ ನಾಯಕರಾದಂತಹ ಸನ್ಮಾನ್ಯ ಎ ವಸಂತಕುಮಾರ್ ಅವರು ವಿಧಾನ ಪರಿಷತ್ ಮೆಟ್ಟಿಲು ಹತ್ತಿರುವುದು ಒಂದು ಇತಿಹಾಸ. ಅದರ ಜೊತೆಗೆ ಇವತ್ತು ರಾಯಚೂರಿನ ಇತಿಹಾಸದಲ್ಲಿ ಮಹಾಪೌರರಾಗಿ ನಮ್ಮವರೇ ಆದಂತಹ, ಅದು ಇವತ್ತು ಮಾರ್ಚ್ ತಿಂಗಳಂದ್ರೆ ಮಹಿಳಾ ಸಬಲೀಕರಣದ ದಿನ. ಮಾರ್ಚ್ 8 ಅಂತ ಹೇಳ್ತಿರ್ತೇವೆ ಮಹಿಳಾ ಸಬಲೀಕರಣ. ನಿಜವಾಗ್ಲೂ ನಮ್ಮಲ್ಲಿ ಸಬಲೀಕರಣ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸಾಂಕೇತಿಕವಾಗಿ ಇದು ಇತಿಹಾಸ ಪುಟದಲ್ಲಿ 2 ಹೆಸರುಗಳು ದಾಖಲಾಗಿರುವಂತದ್ದು. ಇದು ನಮಗೆ ಮಾದರಿಯಾಗಲಿ, ಇದೊಂದು ನಮ್ಮ ಮುಂದಿನ ಜನಾಂಗಕ್ಕೆ ಮಾಡಲಾಗಲಿ ಅಂತ ಸ್ವಲ್ಪ ವಿಚಾರಿಸ್ತೇವೆ. ಇದು ನಮ್ಗೆ ಬೆಲ್ಲ ಆದರೆ ಬೇವು ಏನು ಅಂತಂದ್ರೆ 23ನೇ ತಾರೀಕು ಈ ಕಾರ್ಯಕ್ರಮ ನಡೀಬೇಕಾಗಿತ್ತು. ಯಾಕೆ ನಾನು ಅನಿಲ್ ಕುಮಾರ್ ಫೋನ್ ಮಾಡಿದೆ, ಏನಪ್ಪ ಪೋಸ್ಟ್ಪೋಂಡ್ ಆಯ್ತು? ಹೌದಣ್ಣ. ವೇದಿಕೆಯ ಮೇಲೆ ರೆಡ್ಡಿ ತಿಮ್ಮಯ್ಯ ವಕೀಲ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಮಾಜಿ ನಗರಸಭೆ ಸದಸ್ಯ ಜೆ ತಿಮ್ಮಪ್ಪ, ನಗರಸಭೆ ಸದಸ್ಯರಾದ ಎನ್.ಕೆ. ನಾಗರಾಜ್, ಹೋರಾಟಗಾರರಾದ ಅಂಬಣ್ಣ ಅರೋಲಿಕರ್, ಪಿ ಅಮರೇಶ್, ರುಷ್ಮಾ ಅಧ್ಯಕ್ಷ ರಾಜ ಶ್ರೀನಿವಾಸ್, ಆರ್ಡಿಎ ಸದಸ್ಯರಾದ ಪ್ರತಿಭಾ ರೆಡ್ಡಿ, ನಗರಸಭೆ ಸದಸ್ಯ ಮಣಿಕಂಠ ಕೆ ಹಾಗೂ ನವರತ್ನ ಯುವಕ ಸಂಘದ ಅಧ್ಯಕ್ಷರಾದ ಶರಣಪ್ಪ, ಗೌರವ ಅಧ್ಯಕ್ಷರಾದ ಕೆಪಿ ಅನಿಲ್ ಕುಮಾರ್, ಉಪಾಧ್ಯಕ್ಷರಾದ ವೀರೇಶ್, ಪ್ರಧಾನ ಕಾರ್ಯದರ್ಶಿ ಎಸ್ ನಾಗರಾಜ್ ಹಾಗೂ ಸಂಘದ ಜನಾರ್ದನ್ ಅಳ್ಳಿಬೆಂಚಿ, ಆರ್ ಆಂಜನೇಯ, ಚಂದ್ರು ಭಂಡಾರಿ ಮುಂತಾದವರು ಉಪಸ್ಥಿತರಿದ್ದರು. ಸಂಗೀತ ಶಿಕ್ಷಕರಾದ ಎಸ್ ಮಲ್ಲೇಶಪ್ಪ ಪ್ರಾರ್ಥಿಸಿದರು. ಗೌರವ ಅಧ್ಯಕ್ಷ ಕೆಪಿ ಅನಿಲ್ ಕುಮಾರ್ ಸ್ವಾಗತಿಸಿದರು. ಜನಾರ್ದನ್ ಹಳ್ಳಿಬೆಂಚಿ ನಿರೂಪಿಸಿದರು. ಸಂಘದ ಕಾರ್ಯದರ್ಶಿ ಎಸ್ ನಾಗರಾಜ್ ವಂದಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರಾದ ವೀರೇಶ್ ಬಾಬು ಅವರು ಪಂಡಿತ್ ತಾರಾನಾಥ್ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಇಂದು ಬೆಳಿಗ್ಗೆ ಸಿಗ್ನೇಚರ್ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಹಮ್ಮಿಕೊಂಡಿರುವ ಶಿಬಿರವನ್ನು ಕಂಜೂರ ಬಾರಿಸುವ ಮೂಲಕ ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರಾದ ವೀರೇಶ್ ಬಾಬು ಅವರು ಪಂಡಿತ್ ತಾರಾನಾಥ ಸಾಂಸ್ಕೃತಿಕ ವೇದಿಕೆ ವತಿಯಿಂದ
ಇದು ಬೆಳಿಗ್ಗೆ ಸಿಗ್ನೇಚರ್ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಹಮ್ಮಿಕೊಂಡ ರಂಗ ಶಿಬಿರವನ್ನು ಕಂಜೂರ ಬಾರಿಸುವ ಮೂಲಕ ಉದ್ಘಾಟಿಸಿದರು. ರಂಗ ಶಿಬಿರವನ್ನು ನಡೆಸಿಕೊಡುತ್ತಿರುವ ಸಿಗ್ನೇಚರ್ ಡ್ಯಾನ್ಸ್ ಸ್ಟುಡಿಯೋದ ಮುಖ್ಯಸ್ಥರಾದ ಶ್ರೀನಿವಾಸ್ ಬಿ ಅವರು ಮಾತನಾಡಿ, ಮೊಬೈಲ್ ಮಾಯೆ ಎಂಬ ನಾಟಕವನ್ನು ಈ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಕಲಿಸಲಾಗುತ್ತಿದೆ. ಆಧುನಿಕ ಕಾಲದಲ್ಲಿ ಮೊಬೈಲ್ ಹಾವಳಿಯಿಂದ ಇಂದು ಮಕ್ಕಳಲ್ಲಿ ಕಲಿಕೆಯ ಬಗ್ಗೆ ನಿರಾಸಕ್ತಿ, ಯೋಚನೆ ಶಕ್ತಿ ಕುಗ್ಗುವಿಕೆ, ಮಾನಸಿಕ ಸಮಸ್ಯೆಗಳಿಗೆ ಗುರಿಯಾಗುತ್ತಿದ್ದಾರೆ. ದೈಹಿಕ ಆಟಗಳೇ ಇಲ್ಲದಂತಾಗಿದೆ. ಆದ್ದರಿಂದ ಇಂತಹ ರಂಗ ಶಿಬಿರಗಳು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ. ಪೋಷಕರು ಮಕ್ಕಳನ್ನು ಇಂತಹ ಶಿಬಿರಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು. ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರಂಗ ಶಿಬಿರದ ಉದ್ದೇಶದ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡರು. ಆಧುನಿಕ ಯುಗ ಅಂತ ಹೇಳ್ತಾರೆ, ಆದರೆ ಈಗ ಮಾತ್ರ ಮೊಬೈಲ್ ಯುಗ ಅಂತಲೇ ಹೇಳೋದು. ಪ್ರತಿ ಹುಟ್ಟಿದಾಗಿಂದ ಇಟ್ಕೊಂಡು ಸಾಯೋ ತನಕ ಮೊಬೈಲ್ ನಮ್ಮ ಜೊತೆನೇ ಇರುತ್ತೆ. ಅಂದರೆ ಅಷ್ಟೊಂದು ನಾವು ಅಟ್ಯಾಕ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ ಹುಟ್ಟಿದಾಗಿಂದ ಮೊಬೈಲ್, ಊಟ ಮಾಡಬೇಕಂದ್ರೆ ಮಕ್ಕಳು ಇವಾಗ ಮೊಬೈಲ್ ನೋಡ್ಬೇಕು ಅಂತ ಅಷ್ಟೇ ನಾವು ತಂದ್ಕೊಂಡಿವಂತ. ಅಲ್ಲಿಂದ ಅದಷ್ಟೇ ಅಲ್ಲ, ಮಕ್ಕಳ ವಿಷಯದಲ್ಲೂ ಓದೋದ್ರಲ್ಲಿ ಕಡಿಮೆ ಆಗ್ತದೆ. ದೈಹಿಕವಾಗಿ ಆಟ ಆಡೋದೇ ಕಡಿಮೆ ಮಾಡಿಬಿಟ್ರೆ ಮಕ್ಕಳು ಫೋನಲ್ಲೇ ಆಟ ಆಡೋದು ಜಾಸ್ತಿ ಆಗಿದೆ. ನೆನಪಿನ ಶಕ್ತಿ ಕಡಿಮೆ ಇದೆ ಮಕ್ಕಳಿಗೆ. ಮಕ್ಕಳ ಏಜಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಇರಬೇಕಾದ್ರೆ ಅದೇ ಏಜಲ್ಲಿ ಮಕ್ಕಳಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ. ಇದ್ರ ಸಮಸ್ಯೆ ಏನಂದರೆ ನಾವು ಮೊಬೈಲ್ ಜಾಸ್ತಿ ನೋಡ್ತಾ ಇದ್ದೀವಿ. ಈಗ ನೀವು ವಾರ್ತೆಗಳಲ್ಲಿ ಟಿವಿಯಲ್ಲೆಲ್ಲ ಈಗ ವಾಟ್ಸಪ್ಪಲ್ಲೆಲ್ಲ ಭಾಳ ನೋಡಿರ್ಬೋದು. ಒಬ್ಬ ಹುಡುಗ ಪಬ್ಜಿ ಆಡ್ತಾ ಇದ್ದಾನೆ, ಹ್ಯಾಂಡಿಮ್ಯಾಟ್ ಆಗ್ತಿದ್ದಾನೆ ಅನ್ನೋದು. ಸೊ ಅವೆಲ್ಲ ರಿಯಲ್ ಆಗಿದ್ದ ಘಟನೆಗಳಲ್ಲ. ಆ ಒಂದು ಮೊಬೈಲಿಂದ ಆಗಿರೋ ಘಟನೆಗಳನ್ನೇ ತಗೊಂಡು ಇಲ್ಲಿ ಸ್ಪಿಕ್ ಮಾಡ್ತಾರೆ. ಅದಕ್ಕೆ ಶಿಬಿರಾರ್ಥಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸ್. ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡೆ ಮಾಡೋದು. ಹೋದ ವರ್ಷ ಭಗತ್ ಸಿಂಗ್ ಅವ್ರದ್ದು ಮಾಡಿದ್ವಿ ಲೈಫ್ ಸ್ಟೋರಿ. ಬಟ್ ಈ ಸತಿ ಸಾರ್ ಹೇಳಿದ್ರು, ಚಂದ್ರಬಸವ ಸರ್ ಸಾಮಾಜಿಕ ಕಳವಳಿ ಅಂತ. ಸೊ ಹಾಗಾದ್ರೆ ಯಾವ್ದು ಮಾಡೋಣ ಅಂತ ಸರ್ ನಾವು ಡಿಸ್ಕಷನ್ ಮಾಡಿದ್ವಿ. ಇಲ್ಲ, ಮೊಬೈಲ್ ಸಮಸ್ಯೆ ಇದೆ, ಅದನ್ನೇ ಮಾಡೋಣ ಸರ್ ಮೊಬೈಲ್ ಬಗ್ಗೆ. ಸೊ ಹಂಗಾಗಿ ಮೊಬೈಲ್ ಬಗ್ಗೆನೇ ಕತೆ ಇದೆ. ಈ ಕತೆ ನೀವು ನಾಟಕ ಮಾಡಿ ಬಂದಿರೋ ಆಡಿಯನ್ಸ್ಗೆ ತಿಳಿಸ್ಬೇಕು. ನಾಟಕ ಮುಖಾಂತರ, ಈಗ ಸಿನಿಮಾ ಮುಖಾಂತರ ಕಲಿಯೋದು ಜಾಸ್ತಿ ಆಗಿದೆ. ಪಂಡಿತ್ ತಾರಾನಾಥ ಸಾಂಸ್ಕೃತಿಕ ವೇದಿಕೆ ಕಾರ್ಯದರ್ಶಿಗಳಾದ ಶ್ರೀಮತಿ ಸರೋಜಾ ಗೋನ್ವಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಎಐಡಿವೈಒ ಜಿಲ್ಲಾ ಅಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಉಪಸ್ಥಿತರಿದ್ದರು. 20ಕ್ಕೂ ಹೆಚ್ಚು ಮಕ್ಕಳು ಶಿಬಿರದಲ್ಲಿ ಭಾಗವಹಿಸಿದರು. ಪ್ರತಿಯೊಂದು ಕುಟುಂಬದ ಅಭಿವೃದ್ಧಿಗೆ ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆ ತಮ್ಮದೇ ಆದ ಪಾತ್ರವನ್ನು ವಹಿಸುತ್ತಾಳೆ. ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದ ಉದಾಹರಣೆಗಳನ್ನು ನೋಡುತ್ತೇವೆ ಎಂದು ಎನ್ಎಸ್ ಬೋಸ್ರಾಜ್ ಅವರು ಹೇಳಿದರು. ಪ್ರತಿಯೊಂದು ಕುಟುಂಬದ ಅಭಿವೃದ್ಧಿ ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆ ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸುತ್ತಾಳೆ. ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದ ಉದಾಹರಣೆಗಳನ್ನು ನೋಡುತ್ತೇವೆ. ತನ್ನದೇ ಪಾತ್ರವನ್ನು ನಿರ್ವಹಿಸುತ್ತಾಳೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸ್ರಾಜ್ ಹೇಳಿದರು. ಅವರು ಇಂದು ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಮಾರುತಿ ನಗರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ 40ನೇ ಶಿವಾನುಭವ ಚಿಂತನಾ ಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದರು. ರಾಯಚೂರಿನ ಮೆಡಿಕಲ್, ಇಂಜಿನಿಯರಿಂಗ್, ಡೆಂಟಲ್, ಕೃಷಿ, ಕಲಾ, ವಾಣಿಜ್ಯ, ಸಂಗೀತ ಎಲ್ಲ ವಿವಿಧ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾಲೇಜುಗಳು ಇದ್ದು, ಹಾಗೆ ರಾಯಚೂರು ವಿಶ್ವವಿದ್ಯಾಲಯ ಇದ್ದು, ಎಲ್ಲರೂ ತಮ್ಮ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಉತ್ತಮ ಶಿಕ್ಷಣವನ್ನು ನೀಡಬೇಕೆಂದು ತಿಳಿಸಿದರು. ರಾಯಚೂರು ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದು, ಕೆರೆ, ರಸ್ತೆ, ಉದ್ಯಾನವನ ಅಭಿವೃದ್ಧಿಗೆ ಅಗತ್ಯ ಸೌಲಭ್ಯ ನೀಡುತ್ತೇವೆ. ರಾಯಚೂರು ನಗರ ಮಹಾನಗರ ಪಾಲಿಕೆ ಆಗಿ ಮೇಲ್ದರ್ಜೆಗೆ ಏರಿದ್ದು, ನಗರದ ಅಭಿವೃದ್ಧಿಗೆ 200 ಕೋಟಿ ಅನುದಾನ ಬಿಡುಗಡೆಗೆ ಕ್ರಮ ಕೈಗೊಂಡಿದ್ದು, ರಿಂಗ್ ರೋಡ್ ವಿಮಾನ ನಿಲ್ದಾಣಕ್ಕೆ ಅನುದಾನ ಬಿಡುಗಡೆ ಆಗಿದ್ದು, ಅಭಿವೃದ್ಧಿ ಕಾರ್ಯಗಳಿಗೆ ತಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ತಿಳಿಸಿದರು. ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಹಿತ ನಮಗೆ ಗಮನಕ್ಕೆ ತಂದಿದ್ದಾರೆ. ಈಗ ಸಹಿತ ಸ್ನೇಹಿತರು ಒಂದು ಮೆಮೊರಂಡಮ್ ಕೊಟ್ಟಿದ್ದಾರೆ ಮತ್ತು ಈ ಭಾಗದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಜಲ್ದಾರ್ ಅವರು ಸಹಿತ ವಿಷಯಗಳು ತಿಳಿಸಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಇತ್ತೀಚಿನ ಪ್ರಯತ್ನಗಳಿಂದ ನಮ್ಮ ನಗರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನ ಒಟ್ಟಾರೆ ಎಲ್ಲರೂ ಸೇರಿ ಮಾಡ್ತಾ ಇದೆ. ಆ ಅಭಿವೃದ್ಧಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಜನರ ಭಾಗವಹಿಸಿದಾಗ ಮಾತ್ರ
ಅದನ್ನ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರ ತಂದಿರತಕ್ಕಂಥ ಯೋಜನೆಗಳು ಜಾರಿಗೊಳಿಸಬೇಕಾದ್ರೆ ಎಲ್ಲರೂ ಸಹಕಾರ ಬೇಕಾಗ್ತದೆ. ಇವತ್ತು ಸ್ವಚ್ಛತೆ ಬಗ್ಗೆ ಅತಿ ಮುಖ್ಯವಾಗಿ ನಮ್ಮ ನಗರದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ರಸ್ತೆಗಳು ಅಭಿವೃದ್ಧಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇರ್ತಕ್ಕಂಥ ಜನರಿಗೆ, ಮಕ್ಕಳಿಗೆ ಹೊರಗೆ ಬಂದು ತಿರುಗಾಳಿಗೆ ಇವತ್ತು ಗಾರ್ಡನ್ಗಳು ಅಭಿವೃದ್ಧಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಕೆರೆಗಳು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಹೀಗಾಗಿ ಇವೆಲ್ಲ ಯಶಸ್ವಿ ಆಗಬೇಕಾದ್ರೆ ತಾವೆಲ್ಲ ಅದರಲ್ಲಿ ಭಾಗವಹಿಸಬೇಕಾಗ್ತದೆ. ಆ ದಿಶೆಯಲ್ಲಿ ಈಗಾಗಲೇ ನಮ್ಮ ನಗರಸಭೆಯವರು ಇವತ್ತೇನು ಅಪ್ಗ್ರೇಡ್ ಆಗಿ ಈಗಾಗಲೇ ನಮ್ಮ ನಗರವನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾರ್ಪೊರೇಷನ್ ಆಗಿದೆ. ಆ ಕಾರ್ಪೊರೇಷನ್ ಈಗಾಗಲೇ ಸರ್ಕಾರ ವತಿಯಿಂದ ಈ ವರ್ಷದಲ್ಲಿ ಏಪ್ರಿಲ್ನಿಂದ ಈಗಾಗಲೇ ಅವರು ಆಕ್ಷನ್ ಪ್ಲಾನ್ ಮಾಡ್ಕೊಳಿಸಿದ್ದಾರೆ. ಆದಷ್ಟು ತೀವ್ರದಲ್ಲಿ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದ್ರ ಮುಖಾಂತರ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಮಾಡುವಂಥ ಒಂದು ಪ್ರಯತ್ನಕ್ಕೆ ನಮ್ಮ ಕಾರ್ಪೊರೇಷನ್ ಸದಸ್ಯರೆಲ್ಲ ಸೇರಿ ಅವರು ಕೆಲಸ ಮಾಡ್ತಾರೆ. ಆ ದಿಶೆಯಲ್ಲಿ ಈ ಬಡಾವಣೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಸಹಿತ ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಕುಡಿಯುವ ನೀರಿಗಾಗಿರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ರಿಂಗ್ ರೋಡ್ ಮಾಡುವಂಥ ಪ್ರಯತ್ನ ಇರ್ಬೋದು, ನಮ್ಮ ಮಂತ್ರಾಲಯದಿಂದ ಬರ್ತಕ್ಕಂಥ ರೋಡನ್ನು ನಮ್ಮ ಏನು ರಿಂಗ್ ರೋಡ್ ಆಗಿ ನಮ್ಮ ಶಕ್ತಿ ತನಕ ಮುಗಿಸ್ತಕ್ಕಂಥ ಪ್ರಯತ್ನ ಇರ್ಬೋದು. ಈಗೇನು ನಮ್ಮ ಉಣಿಗಳಲ್ಲಿ ಬರ್ತಕ್ಕಂಥ ರೋಡ್ ಏನು ಲಿಂಗಸೂರು ಸಿರಿವಾರ ಮೇಲೆ ಬರ್ತಕ್ಕಂಥ ರೋಡನ್ನು ಸಹಿತ ಇವತ್ತು ನಮ್ಮ ಶಿಕ್ಷಕರಿಗೆ ಸೇರಿಸ್ತಕ್ಕಂಥ ಒಂದು ಪ್ರಯತ್ನ ಸಹಿತ ಮುಂದುವರಿತಾ ಇದೆ. ಹೀಗಾಗಿ ಅದೇ ರೀತಿಯಾಗಿ ಇವತ್ತು ಲಿಂಗಸೂರು ರೋಡ್ಲಿಂದ ಮಂತ್ರಾಲಯ ರೋಡ್ಗೆ 10.5 ಕಿಲೋಮೀಟರ್ 225 ಕೋಟಿ ವೆಚ್ಚದಿಂದ ನೀವು ರಿಂಗ್ ರೋಡ್ ಮಾಡುವಂಥ ಇದಕ್ಕೆ ಸಹಿತ ಅನುಮೋದನೆ ಸಿಕ್ಕಿದೆ. ಈ ರೀತಿಯಾಗಿ ಅನೇಕ ಕಾರ್ಯಕ್ರಮ ಎಲ್ಲರೂ ಜನಪ್ರತಿನಿಧಿಗಳೆಲ್ಲರೂ ಒಟ್ಟಾರೆ ಸೇರಿ ಆ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ಬರುವಂಥ ದಿನಗಳಲ್ಲಿ ರಾಯಚೂರಿನ ಅಭಿವೃದ್ಧಿ ಆಗಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಮಾತನ್ನು ಹೇಳಿ, ಇವತ್ತೇನಿಲ್ಲಿ ಇರ್ತಕ್ಕಂಥ ಸಭಾಭವನ ಏನು ದೇವಸ್ಥಾನ ಹತ್ರ ಈ ಭಾಗದ ಜನರಿಗೆ ಅನುಕೂಲವಾಗುವಂಥ ಒಂದು ಕಲ್ಯಾಣ ಮಂಟಪ ಮಾಡಬೇಕಂತೇಳಿ ಅವರ ಚಿಂತನೆ ಇದೆ. ಆ ಚಿಂತನೆಗೆ ಸಹಿತ ನಮ್ಮ ಸಹಕಾರ ಇರುತ್ತೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆದಷ್ಟು ತೀವ್ರದಲ್ಲಿ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಮಾತನ್ನು ಸಂದರ್ಭ ಹೇಳಿ, ಇಂಥ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿ ತಮ್ಮ ಜೊತೆಯಲ್ಲಿ ಮಾತನಾಡಿ ಅವಕಾಶ ಕಲ್ಪಿಸಿರ್ತಕ್ಕಂಥ ಶ್ರೀ ಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯವರೆಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶ್ರೀಮತಿ ಡಾಕ್ಟರ್ ಮೀನಾಕ್ಷಿ ಖಂಡಿಮಠ ಸಿಂಡಿಕೇಟ್ ಸದಸ್ಯರು ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಉಪನ್ಯಾಸವನ್ನು ನೀಡಿದರು. 12ನೇ ಶತಮಾನದ ಶರಣು ವಿಶ್ವಗುರು ಬಸವಣ್ಣರಾದಿಯಾಗಿ ಅನುಭವ ಮಂಟಪದಲ್ಲಿ ಶರಣರ ವಚನಗಳಿಂದ ಸಮಾಜದ ಸುಧಾರಣೆ ಅನುಕೂಲವಾಗುವ ಕೆಲಸ ಆಗುತ್ತಿತ್ತು. ಅದೇ ಒಂದು ಸಂದರ್ಭವನ್ನು ಈ ಒಂದು ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವುದು ಸಂತಸದ ವಿಷಯ ಎಂದರು. ವಿಶ್ವಗುರು ಪಥದಲ್ಲಿ ಭಾರತ ಸಾಗುತ್ತಿದೆ. ಭಾರತದ ಸಂಸ್ಕೃತಿಯ ಮೌಲ್ಯಗಳು ಜಗತ್ತಿಗೆ ದಾರಿದೀಪವಾಗಿವೆ. ಭಾರತ ಶಾಂತಿ ಸಹನೆಗೆ ಮತ್ತೊಂದು ಹೆಸರು ಭಾರತ. ಹಾಗಾಗಿ ಇಂದು ಭಾರತದ ಪ್ರತಿಯೊಂದು ಕುಟುಂಬ ಸಮಾಜ ಸುಧಾರಣೆಯಾಗಬೇಕಾದರೆ ಮಹಿಳೆಯ ಪಾತ್ರ ಬಹುಮುಖ್ಯ. ಮಹಿಳೆ ದುರ್ಬಲಳಲ್ಲ, ಅಬಲೆಯೂ ಅಲ್ಲ. ಕುಟುಂಬದ ಬದುಕನ್ನು ಕಟ್ಟಿದ ಮಹಿಳೆಯರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಾಧನೆಗಳನ್ನು ಮಾಡಿದಂತಹ ಕೀರ್ತಿ ಮಹಿಳೆಗೆ ಸಲ್ಲುತ್ತದೆ. ಮಹಿಳೆ ಸಬಲೆ, ಮಹಿಳೆ ಮನೆ ಗೆದ್ದು ಮಾರು ಗೆಲ್ಲು ಎನ್ನುವಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕೀರ್ತಿ ಹೆಣ್ಣಿಗೆ ಸಲ್ಲುತ್ತದೆ. ಮಹಿಳೆ ಕುಟುಂಬದ ಜವಾಬ್ದಾರಿ ಜೊತೆಗೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಉತ್ತೇಜನ ನೀಡುವ ಮೂಲಕ ಕುಟುಂಬದ ಅಭಿವೃದ್ಧಿಗೆ ಮಹತ್ವದ ಪಾತ್ರ ವಹಿಸುತ್ತಾಳೆ ಎಂದು ತಿಳಿಸಿದರು. ಕೇರಳದಲ್ಲಿ ಪುರುಷರೆಲ್ಲರೂ ಸೇರಿ ಒತ್ತಾಯ ಮಾಡುತ್ತಿದ್ದಾರೆ, ಮಹಿಳಾ ಆಯೋಗದಂತೆ ಪುರುಷ ಆಯೋಗ ಆಗಬೇಕಾಗಿದೆ. ಇವತ್ತು ಮಹಿಳೆಯರ ಹಿಂಸೆಗೆ ಸಿಕ್ಕಷ್ಟು ಪ್ರಚಾರ ಪುರುಷರ ಹಿಂಸೆಗೆ ಸಿಗುತ್ತಿಲ್ಲ. ನಾವು ಡೊಮೆಸ್ಟಿಕಲಿ ವಿ ಆರ್ ಸಫರಿಂಗ್ ಮಚ್, ನಾವು ತುಂಬಾನೇ ಕಷ್ಟಪಡ್ತಿದ್ದೇವೆ. ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡುವಂತ ಗೋಗರಿಯುವಂತ ಪರಿಸ್ಥಿತಿ ಪುರುಷರಿಗೆ ಬಂದಿದ್ದಾದರೆ ಮಹಿಳೆಯರು ಇಲ್ಲಿವರೆಗೆ ನಾವು ಯಾತಕ್ಕಾಗಿ ಹೋರಾಡಿದ್ದೇವೆ? ಕಷ್ಟವನ್ನು ಸಹಿಸುವುದು ಇನ್ನೊಬ್ಬರಿಗೆ ಕಷ್ಟ ಕೊಡುವುದಕ್ಕಲ್ಲ. ಪುರುಷರನ್ನು ವಿರೋಧಿಸುವ ನಾವು ಮತ್ತೆ ಪುರುಷರಂತ ಆಗಿಬಿಟ್ಟರೆ ನಮ್ಮ ಹೋರಾಟಕ್ಕೆ ಅರ್ಥವಿಲ್ಲ. ನಮ್ಮ ಸಹನೆಯಿಂದ ಸಂಸ್ಕೃತಿ ಉಳಿದಾದ್ರೆ ಸಹನೆ ನಮ್ಮ ಮೌಲ್ಯವಾಗಬೇಕು, ಸಂಸ್ಕೃತಿ ನಮ್ಮ ಶಕ್ತಿಯಾಗಬೇಕು, ಭಾರತವನ್ನು ಕಟ್ಟುವ ಜವಾಬ್ದಾರಿ ನಮ್ಮದಾಗಬೇಕು. ಮತ್ತೆ ಆ ದುಃಖವನ್ನ ಮತ್ತೊಬ್ಬರಿಗೆ ಕೊಡುವಂತ ಕೆಟ್ಟ ದಾರಿಯಲ್ಲಿ ನಾವು ಹೋಗಬಾರದು ಅನ್ನುವಂತ ತಿಳುವಳಿಕೆ ಬಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಾರ್ಥಕವಾಗುತ್ತದೆ. ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಶ್ರದ್ಧೆ ಬಂತು ವಿವೇಚನೆ ಹೋಯಿತು, ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು, ಚಿತ್ತ ಸ್ವಾಸ್ಥ್ಯ ಬಂತು, ಶರೀರ ಸ್ವಾಸ್ಥ್ಯ ಬಂತು, ಚಿತ್ತ ಸ್ವಾಸ್ಥ್ಯ ಹೋಯಿತು, ಮತ್ತೆ ದೀರ್ಘಾಯುಷ್ಯ ಬಂತು, ಜೀವನ ಸ್ವಾರಸ್ಯ ಹೋಯಿತು, ಜಾತಿ ಬಂತು ಪ್ರೀತಿ ಹೋಯಿತು, ಮಾತು ಬಂತು ಕೃತಿ ಹೋಯಿತು, ಬೋಧನೆ ಬಂತು ಸಾಧನೆ ಹೋಯಿತು, ಸ್ವಾತಂತ್ರ್ಯ ಬಂತು ಸೌಜನ್ಯ ಹೋಯಿತು. ಎಲ್ಲವನ್ನ ಕಳೆದುಕೊಳ್ಳೋದಕ್ಕೆ ಇನ್ನೇನನ್ನ ಪಡೆದುಕೊಂಡೋದಕ್ಕೆ ಅರ್ಥವಿಲ್ಲ. ಏನನ್ನಾದರೂ ಪಡೆಯುವುದಾದರೆ ಮುಂದೆ ಅದು ಒಳ್ಳೆ ಪರಿಣಾಮ ಬೀರುವಂತದನ್ನ ಪಡೆಯಬೇಕು. ಪಡೆದದ್ದೆಲ್ಲವೂ ದುಷ್ಪರಿಣಾಮವನ್ನು ಮಾಡುವುದಾದರೆ ಪಡೆಯುವುದಕ್ಕೆ ಅರ್ಥವಿಲ್ಲ.
ಹಕ್ಕಿಗಿಂತ ಕರ್ತವ್ಯವೇ ಮುಖ್ಯ, ಪಡೆಯುವುದಕ್ಕಿಂತ ಕೊಡುವುದೇ ಮುಖ್ಯ, ಎದುರಿಸುವುದಕ್ಕಿಂತ ಸಹಿಸುವುದು ಮುಖ್ಯ. ಹಾಗೆ ತ್ಯಾಗದಲ್ಲಿಯೇ ನಿಜವಾದ ಒಂದು ದೊಡ್ಡ ಭದ್ರ ಬುನಾದಿ ಇದೆ ಅನ್ನುವಂಥ ತಿಳುವಳಿಕೆ ನಮಗೆ ಬಂದ್ರೆ ಮಹಿಳೆಯರು ಈ ದೇಶವನ್ನು ಕಟ್ಟುವಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳ್ತಾ, ನಮ್ಮಲ್ಲಿ ವಿವಿಧ ರಂಗಗಳಲ್ಲಿ ಸಂವಿಧಾನದ ಮೂಲಕ, ಹೋರಾಟಗಳ ಮೂಲಕ, ಇಂಥ ಸಂಘ ಸಂಸ್ಥೆಗಳ ಮೂಲಕ, ಎಲ್ಲ ಪುರುಷ ಸಹೋದರರ ಬೆಂಬಲದ ಮೂಲಕ ನಮಗೆ ತುಂಬಾ ಅವಕಾಶಗಳಿವೆ. ಮನೆಯನ್ನ ಗೆದ್ದು ಮಾರ್ಗೆಲ್ಬೇಕು ಅಂತ ಗಾದೆ ಮಾತಿದೆ. ಬಂದುದನ್ನ ಬಂದಂತೆ ಸ್ವೀಕರಿಸಿದರೆ ಬಂಧನವಿಲ್ಲ ಅಂತ ಗಾದೆ ಮಾತಿದೆ. ಗಾದೆ ಮಾತು ವೇದಕ್ಕಿಂತಲೂ ಶ್ರೇಷ್ಠ. ನಮ್ಮ ಗೋಳಾಟವನ್ನ ಬಿಟ್ಟು, ಅನವಶ್ಯಕವಾದ ಹೋರಾಟವನ್ನ ಬಿಟ್ಟು ಯಾವುದನ್ನು ವಿರೋಧಿಸ್ತೀವೋ ಅದೇ ನಾವಾಗಬಾರ್ದು. ಪುರುಷ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಚಾಲಕಿ ರಾಜಯೋಗಿನಿ ಸ್ಮಿತಾಕ್ಕ ಮಾತನಾಡಿ, ಮಹಿಳೆಯರ ಕಾರ್ಯಕ್ರಮ ಆಗಿರುವುದರಿಂದ ಮಹಿಳೆಯರ ಎಲ್ಲಾ ಪ್ರತಿಭೆಗಳು ಅನಾವರಣಗೊಂಡಿವೆ. ಮಹಿಳೆ ಕೇವಲ ಅಡಿಗೆ ಮನೆಗೆ ಮಾತ್ರ ಸೀಮಿತವಲ್ಲ, ಅಲ್ಲದೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡುವ ಕೆಲಸ ತಾಯಿ ಮಾಡುತ್ತಾಳೆ. ಪ್ರಕೃತಿ ಸಂರಕ್ಷಣೆಗೆ ನಾವೆಲ್ಲರೂ ಅಂಕಣಬದ್ಧರಾಗಬೇಕು. ಒಂದು ವೃಕ್ಷದ ಎಲೆ, ಹೂವು, ಕಾಯಿ, ಹಣ್ಣು, ಕೊಂಬೆ, ರೆಂಬೆ ಸುಂದರವಾಗಿ ಇರಬೇಕಾದರೆ ಗಿಡದ ಬುಡಕ್ಕೆ ನೀರುಣಿಸಬೇಕು. ಹಾಗೆ ಮಹಿಳೆ ತನ್ನ ಸ್ವಯಂ ರಕ್ಷಣೆ ಮಾಡಿಕೊಂಡಾಗ ಮಾತ್ರ ಮನೆಯ ಜವಾಬ್ದಾರಿ ಉತ್ತಮವಾಗಿ ನಿರ್ವಹಿಸಲು ಯೋಗ್ಯಳಾಗುತ್ತಾಳೆ ಎಂದರು. ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸುವ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ಜೀವ ಸಂಕುಲವನ್ನು ಉಳಿಸಬೇಕು. ಪ್ರಕೃತಿಯನ್ನು ಆರಾಧಿಸಿ ಉಳಿಸಿ ಬೆಳೆಸಬೇಕು. ಪ್ಲಾಸ್ಟಿಕ್ ತ್ಯಜಿಸಿ ಬಟ್ಟೆ ಚೀಲಗಳನ್ನು ಬಳಸೋಣ. ಪ್ರಕೃತಿ ಉಳಿಸೋಣ. ದೈಹಿಕ ಶೃಂಗಾರಕ್ಕೆ ಆದ್ಯತೆ ನೀಡುವಂತೆ ಆತ್ಮವನ್ನು ಶುದ್ಧೀಕರಣಗೊಳಿಸಲು ಧ್ಯಾನ, ಪ್ರಾಣಾಯಾಮ ಮಾಡೋಣ. ಪರಮಾತ್ಮನ ಪ್ರೀತಿಗೆ ಪಾತ್ರರಾಗೋಣ. ಪ್ರೀತಿ, ಪ್ರೇಮದ, ಕರುಣೆ, ಅನುಕಂಪ, ಅನುರಾಗ, ಸ್ನೇಹ, ಪರತೆ, ಉತ್ತಮ ಚಿಂತನೆಗಳನ್ನು ನಾವೆಲ್ಲ ಅಳವಡಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಸಮಾಜ ಸುಧಾರಣೆ ಆಗಲು ಸಾಧ್ಯ ಎಂದು ತಿಳಿಸಿದರು. ಒಂದು ದೇಶವನ್ನ ವಿಶ್ವ ಗುರುತಿಸಬೇಕಾದ್ರೆ ಆ ದೇಶದ ಜನರ ನಡತೆ ಮತ್ತು ಚಾರಿತ್ರ್ಯದ ಆಧಾರದ ಮೇಲೆ ದೇಶವನ್ನ ಸುರಕ್ಷಿತ ಅಥವಾ ಅಭಿವೃದ್ಧಿಗೊಂಡ ದೇಶ ಅಂತ ಹೇಳಲಾಗ್ತದೆ. ಬರೀ ನಮ್ಮ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಒಳಗಿರುವಂತಹ ಜನರಲ್ಲಿ ಸಚ್ಚಾರಿತ್ರ್ಯ ಇಲ್ಲ ಅಂದ್ರೆ ಆ ದೇಶವನ್ನ ಅಭಿವೃದ್ಧಿಗೊಂಡ ದೇಶ ಅಥವಾ ಆದರ್ಶ ದೇಶ ಅಂತ ಯಾರೂ ಒಪ್ಪುವುದಿಲ್ಲ. ಹಾಗೆಯೇ ಈ ನಮ್ಮ ದೇಶ ಇವತ್ತು ಇಡೀ ವಿಶ್ವಕ್ಕೆ ಒಂದು ಮಾರ್ಗದರ್ಶಿ ಆಗಬೇಕಾದ್ರೆ ಇಲ್ಲಿ ಚಾರಿತ್ರ್ಯಕ್ಕೆ ಮಾನ್ಯತೆ ಜಾಸ್ತಿ. ಚಾರಿತ್ರ್ಯದ ಸಂರಕ್ಷಣೆ ಹಾಗೂ ಚಾರಿತ್ರ್ಯವನ್ನ ಪ್ರತಿಯೊಬ್ಬರಲ್ಲಿ ಬಿತ್ತಿ ಬೆಳೆಸಿ ಸಚ್ಚಾರಿತ್ರ್ಯ ವ್ಯಕ್ತಿಯನ್ನಾಗಿ ಮಾಡುವ ಜವಾಬ್ದಾರಿ ಮಹಿಳೆಗಿದೆ. ಯಾಕೆಂದ್ರೆ ಒಂದು ಜೀವಕ್ಕೆ ಜನ್ಮ ಕೊಡುವ ತಾಕತ್ತಿರುವುದು ಮಹಿಳೆಗೆ. ಜನ್ಮ ಕೊಟ್ಟ ಆ ಜೀವಕ್ಕೆ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊಡುವಂತಹ ಸಾಮರ್ಥ್ಯ ಇರುವುದು ಮಹಿಳೆಗೆ. ಹಾಗಾಗಿ ಮಹಿಳೆಯರಾದ ನಾವೆಲ್ಲರೂ ಇವತ್ತು ವಿಶೇಷವಾಗಿ ಒಂದು ಪ್ರತಿಜ್ಞೆಯನ್ನ ಮಾಡೋಣವಾ? ಪ್ರತಿಜ್ಞೆ ಮಾಡೋಣ. ಈಗ ದಿನನಿತ್ಯ ಅಡಿಗೆ ಮಾಡೋದು, ಊಟ ಮಾಡೋದು, ನಮ್ಮನ್ನು ನಾವು ಶೃಂಗಾರ ಮಾಡ್ಕೊಳ್ಳೋದು, ಇವನ್ನೆಲ್ಲ ಹೇಗೆ ಮಾಡ್ತೀವೋ ಹಾಗೆ ನಿಮ್ಮ ಮನೋಸ್ಥಿತಿಯನ್ನ ಸಶಕ್ತಗೊಳಿಸುವುದಕ್ಕಾಗಿ ಧ್ಯಾನದ ಅಭ್ಯಾಸವನ್ನು ಅವಶ್ಯಕವಾಗಿ ಮಾಡಿ. ಬೆಳಿಗ್ಗೆ ಎದ್ದಾಕ್ಷಣ ನೀವು ಅಡಿಗೆ ಮನೆಗೆ ಹೋಗೋದಲ್ಲ, ಒಂದು 10 ನಿಮಿಷ ಬೇಗ ಎದ್ದೇಳಿ. ದಿನ ಎದ್ದೇಳೋ ಸಮಯಕ್ಕಿಂತ ಒಂದು 10 ನಿಮಿಷ ಬೇಗ ಎದ್ದೇಳಿ, ಶಾಂತಿಯಿಂದ ಕುತ್ಕೊಳ್ಳಿ. ಈ ದೇಹದ ಒಳಗಡೆ ನಾನೊಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ನನ್ನ ಮೂಲ ಗುಣವೇ ಸಕಾರಾತ್ಮಕತೆ, ಶಾಂತಿ, ಪ್ರೀತಿ, ನೆಮ್ಮದಿ. ಇದು ನನ್ನ ಮೂಲ ಗುಣವಾಗಿದೆ. ಈ ದೇಹದಲ್ಲಿ ಕಾರ್ಯ ಮಾಡುವ ನಾನು ಆತ್ಮ ಒಂದು ಚೈತನ್ಯ ಶಕ್ತಿ ಅಂತ ಆತ್ಮದ ಸ್ಮೃತಿ, ಧ್ಯಾನದ ಒಂದು ಶಕ್ತಿಯಿಂದ ಶಾಂತಿಯ ಅನುಭವವನ್ನ ಮಾಡಿ ನಂತರ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಹೋಗಿ. ನಿಮ್ಮ ಮನೆ ಮಂದಿರವಾಗಲಿ, ನಿಮ್ಮ ಮನ ಸುಂದರವಾಗಲಿ, ಇದು ನಿಮ್ಮ ಮೇಲಿರುವ ಅತಿ ದೊಡ್ಡ ಜವಾಬ್ದಾರಿ. ಮನೆ ಮಂದಿರವಾಗಬೇಕಾದ್ರೆ ಆ ಮನೆ ಒಳಗಡೆ ಶ್ರೇಷ್ಠ ವಾತಾವರಣ ನಿರ್ಮಾಣವಾಗಬೇಕು. ವಾತಾವರಣ ನಿರ್ಮಾಣ ಆಗೋದು ಫರ್ನಿಚರ್ಗಳಿಂದಲ್ಲ, ನೀವು ಹಚ್ಚು ಪೇಂಟಿನ ಕಲರ್. ಪ್ರಾಸ್ತಾವಿಕವಾಗಿ ಬಿ ಬಸವರಾಜ್ ಅಧ್ಯಕ್ಷರು, ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಸಮಿತಿ ಮಾತನಾಡಿದರು. ದೇವಸ್ಥಾನದ ಅಭಿವೃದ್ಧಿಯ ಕುರಿತು ಹಲವಾರು ಅಂಶಗಳನ್ನು ಸಚಿವರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮನವಿಗೆ ಸ್ಪಂದಿಸಿದ ಮುಂದಿನ ದಿನಗಳಲ್ಲಿ ಕಲ್ಯಾಣ ಮಂಟಪಕ್ಕೆ ಅನುದಾನ ನೀಡುವುದಾಗಿ ತಿಳಿಸಿದರು. ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸ್ಥಾಪಿಸಿ ಪ್ರತಿ ಅಮಾವಾಸ್ಯೆಯವರೆಗೆ ನಾವು 100 kg ಅನ್ನದಾಸೋಹದಿಂದ ನಾವು ಈ ಒಂದು ಅಮಾವಾಸ್ಯೆ ಸಹ ಪ್ರಾರಂಭ ಮಾಡಿದ್ವಿ. 3 ವರ್ಷ ಆದ್ಮೇಲೆ ಬರೀ ಊಟ ಮಾಡ್ತಿದ್ವಿ, ಎಲ್ಲರೂ ಯೋಗಕ್ಷೇಮ ವಿಚಾರ ಮಾಡಿಕೊಂಡು ಮನೆಗೆ ಹೋಗ್ತಿದ್ವಿ. ಆಮೇಲೆ ಇಲ್ಲಿ ಏನಾದರೂ ಮಾಡ್ಬೇಕಲ್ಲ, ಏನಾದರೂ ವಿಷಯ ಚರ್ಚೆ ಆಗ್ಬೇಕಲ್ಲ ನಮ್ಮ ಮಧ್ಯದಲ್ಲಿ ಅಂತಕ್ಕಂಥ ಒಂದು ವಿಚಾರ ಎಲ್ಲರೂ ಮಾಡಿ, ಇಲ್ಲ ಇಲ್ಲಿ ಒಂದು ಶಿವಾನುಭವ ಗೋಷ್ಠಿ ಮಾಡೋ ಮುಖಾಂತರ ಜ್ಞಾನದಾಸೋಹ ಕೂಡ ಈ ಒಂದು ಬಡಾವಣೆಯಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯ ಮೂಡಿ ಬಂತು.
ಸುಮಾರು 40 ಇವತ್ತು 40ನೇ ಶಿವಾನುಭವಗೋಷ್ಠಿ ಕಾರ್ಯಕ್ರಮ 39 ಯಶಸ್ವಿಯಾಗಿ ಮುಗಿಸಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಅನ್ನದಾಸೋಹದಲ್ಲಿ ರಾಯಚೂರಿನ ಎಲ್ಲ ನಾಗರಿಕರು ಈ ಒಂದು ನಮ್ಮ ಸೇವೆಯಲ್ಲಿ ಅವರೆಲ್ಲ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ದೊಡ್ಡ ಒಂದು ಚಪ್ಪಾಳೆಯನ್ನು ಕೊಡಬೇಕಂತೇಳಿ ಈ ಮೂಲಕ ವಿನಂತಿಸಿಕೊಡುತ್ತೇನೆ. ಯಾಕಂದ್ರೆ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲ ನಿಂತಿರ್ತೀವಿ, ಮುಂದೆ ಬರ್ತೀವಿ, ಆದ್ರೆ ನಮಗೆಲ್ಲ ಒಂದು ಬೆಂಬಲ ಕೊಡ್ತಕ್ಕಂಥದ್ದು ಸಹಿತ ಅಷ್ಟೇ ಮುಖ್ಯ. ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ, ಪ್ರತಿಯೊಬ್ಬರು ಅಮಾವಾಸ್ಯೆ ದಿವಸ ಇಲ್ಲಿ ಬಂದು ಸೇರಿ ಹಲವಾರು ಜನ ಬಂದು ವಿಚಾರಗಳನ್ನು ತಿಳ್ತಕ್ಕಂಥ ಇಲ್ಲಿ ನಡೀತಾ ಇದೆ. ಶರಣ ಚಿಂತನಗೋಷ್ಠಿ ಇವತ್ತು ಬಹಳ ಪ್ರಸ್ತುತವಾಗಿದೆ. ಯಾಕಂದ್ರೆ ಇವತ್ತು ಕಲುಷಿತ ರಾಜಕೀಯದಲ್ಲಿ ಇನ್ ಸಮಾಜದಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಬಹಳಷ್ಟು ಜನಗಳ ಮಧ್ಯೆ ಒಬ್ರು ಕಂಡ್ರೆ ಒಬ್ಬರಾಗಿರ್ತಕ್ಕಂಥ ದೇಶಮಯ ಒಂದು ರಾಜಕೀಯ ವ್ಯವಸ್ಥೆ ಇವತ್ತು ನಾವು ಕಾಣ್ತಾ ಇದ್ದೀವಿ. ಅಂತ ವ್ಯವಸ್ಥೆಯಲ್ಲಿ ನಾವು ಶರಣರ ಚಿಂತನೆಗಳನ್ನ ಮಾಡೋ ಮುಖಾಂತರ ಪರಸ್ಪರರನ್ನ ಗೌರವಿಸಿ ಪ್ರೀತಿಸ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಶರಣ ಚಿಂತನೆಯಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಗೆ ಸುಮಾರು ನಾವು 3 ಜನ, ಆಮೇಲೆ 5 ಜನ, 8 ಜನ ಅನ್ನದಾಸೋಹಗಳಿಂದ ಪ್ರಾರಂಭ ಆಯಿತು. ಇವತ್ತು ಹೋದ ವರ್ಷದಿಂದ 12 ಜನ ಅನ್ನದಾಸೋಹಗಳು ಇದರಲ್ಲಿ ಪಾಲ್ಗೊಳ್ತಿದ್ದಾರೆ. ಸುಮಾರು 144 ಜನ ಒಂದು ವರ್ಷದಲ್ಲಿ ಈಗಾಗಲೇ ನಾವು ಒಂದು ಪಟ್ಟಿ ಹಾಕಿದ್ದೀವಿ. ಯಾವ ತಿಂಗಳಲ್ಲಿ ಯಾರ್ಯಾರು ಮಾಡ್ಬೇಕು ಅನ್ನದಾಸೋಹ ಅಂತೇಳಿ ಅದರ ಒಂದು ಪಟ್ಟಿ ಮಾಡ್ತೀವಿ. ಪ್ರತಿ ಅಮಾವಾಸ್ಯೆ ಮುಂದೆ ಒಂದು ವಾರದ ಬಿಟ್ಟರೆ ಅವರೆಲ್ಲ ಪ್ರತಿಯೊಬ್ಬರು ಸಹಿತ 3,000 ಸಾವಿರ ರೂಪಾಯಿ ಹಾಕಿ ಅನ್ನದಾಸೋಹನ ಮತ್ತು ಇಲ್ಲಿ ಈ ಆಚಾರ್ಯಗಳು ಸಂಬಳ ಕೊಡ್ತೀವಿ ಅವರಿಗೆ. ಇದರಲ್ಲಿ ಏನೆಲ್ಲ ಇದು ಖರ್ಚು ವೆಚ್ಚಗಳನ್ನು ಸಹಿತ ಅದರಲ್ಲೇ ಇವತ್ತು ನಿಭಾಯಿಸ್ಕೊಂಡು ಬರ್ತಿದ್ದೀವಿ. ಆದರೆ ಇಂಥ ಒಂದು ಕಾರ್ಯಕ್ರಮ ಮಾಡೋಕಾಗ ನಾವು ಇಲ್ಲಿ ಒಂದು ಸಣ್ಣ ಕಟ್ಟೆ ಮಾಡಿವಿ, ಅದರ ಮೇಲೆ ನಾವು ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ. ಆದರೆ ಸರ್ ಮಳೆಗಾಲದಲ್ಲಿ ನಮಗೆ ಕಾರ್ಯಕ್ರಮ ನಡೆದಿರ್ತದ, ಗಣ್ಯ ವ್ಯಕ್ತಿಗಳು ಬಂದಿರ್ತಾರ, ಮಾತಾಡ್ತಿರ್ತಾರ. ಅಂತ ಸಂದರ್ಭದಾಗ ಏನಾಗ್ತಂದ್ರೆ ಮಳೆ ಬಂದಗಳಿಗೆ ನಾವು ಕೂಡ್ಲಿಕ್ಕೆ ಯಾವುದೇ ಚಾವಣಿ ಇಲ್ಲ, ಒಂದು ಸಮಸ್ಯೆ ಇದೆ. ಅದನ್ನು ನಾನು ಬಹಳಷ್ಟು ನಾವು ಪ್ರಯತ್ನ ಮಾಡ್ತಿದ್ವಿ. ಮಾನ್ಯ ಬೋಸರಾಜ್ ಸಾಹೇಬರಲ್ಲಿ ಸಹಿತ ನಾವು ಮೊನ್ನೆ ಶಾಂತಪ್ಪಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲ ವಿನಂತಿ ಮಾಡಿಕೊಂಡಿದ್ದೀವಿ. ಅವರು ಸಹಿತ ಇವತ್ತು ಅವ್ರು ಬಂದರಂದ್ರೆ ಆ ಕೆಲಸ ಹಾಗೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಬಂದಿದೆ. ಯಾಕಂದ್ರೆ ಅವರು ಮಾತು ಕೊಟ್ರೆ ಯಾವತ್ತು ತಪ್ಪೋದಿಲ್ಲ. ಎಷ್ಟೇ ಒಂದು ಕಷ್ಟಗಳು ಬಂದರೂ ಸಹಿತ ಮಾಡಿಕೊಡ್ತಕ್ಕಂಥ ವಿಶ್ವಾಸ ಇದೆ. ದೇವರ ಅನುಗ್ರಹದಿಂದ ಮುಂದಿನ ವರ್ಷ ಬರೋವರೆಗೆ ಈ ಒಂದು ಕಾರ್ಯಕ್ರಮ ಇದೆಯಲ್ಲ ಸಮುದಾಯ ಭವನ ಅಥವಾ ನಮ್ಮ ಸಭಾಭವನದಲ್ಲಿ ಆಗ್ತದೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ನನಗೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಲಾಸ್ಟ್ ಇಯರ್ ಸಹ ನಾವು ಆಚರಿಸಿದ್ವಿ. ಅದರಿಂದ ಅದಕ್ಕಿಂತ ಇವತ್ತು ಇನ್ನೂ ವಿಜೃಂಭಣೆಯಿಂದ ಈ ವೇದಿಕೆ ಕಾಣ್ತಾ ಇದೆ ಅಂತ ನಾನು ಸಂತೋಷವಾಗಿ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ದಿನ ಈ ಒಂದು ಬಡಾವಣೆ ಮುಂಚಿತವಾಗಿ ಬಸವರಾಜಣ್ಣವರು ಫಸ್ಟ್ ಆಗಿ ಮನೆ ಕಟ್ಟಿ ಕೆಲವರೇ ಮನೆಗಳಿದ್ದವು. ಈ ಒಂದು 5 ವರ್ಷ ಟೆನ್ಯೂರಲ್ಲಿ ಕನಿಷ್ಠ ಇವತ್ತಿನ ದಿನ 60-70 ಮನೆಗಳಾಗಿದ್ದಾವೆ. ಅದಕ್ಕೆ ಸ್ಟಾರ್ಟಿಂಗ್ ಗೆದ್ದುಕೊಳ್ಳೇನೆ ನೀರಿನ ಪ್ರಾಬ್ಲಮ್ ಇತ್ತು. ಫಸ್ಟ್ ಕೆಲವು ಮನೆಗಳಿದ್ದು ಆ ಕೆಲವು ಮನೆಗಳಿಗೆ ಅವಕಾಶ ಮಾಡಿಕೊಟ್ಟೆ. ಈಗ ಅದಕ್ಕೆ ಡಬಲ್ ಆಗಿ ಮನೆಗಳಾದವು. ಹಿಂಗಾಗಿ ಪ್ರಾಬ್ಲಮ್ ಆಯಿತು. ಈಗಾಗಲೇ ಪೈಪ್ಲೈನ್ ನಾವು ಈ ಒಂದು IDSMT ಟ್ಯಾಂಕ್ ಇಂದ ತಗೋಬೇಕಂತ ಆಲೋಚನೆ ಮಾಡಿದ್ವಿ. ಅಲ್ಲಿ IDSMT ಇದ್ದಂಥ ಜನಗಳಿಂದ ಆಗೋದಿಲ್ಲ ಅಂದ್ರು. ಆದರೆ ಟೆಕ್ನಿಕಲ್ ಆಗಿ AWR ಹತ್ರ ಜುಬಿಯನ್ ಸರ್ IAS ಕಮಿಷನರ್ ಹತ್ರ ಮಾತಾಡಿದ ನಂತರ ಅವರು ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಶಾರ್ಟ್ಲಿ ಸಾಲ್ವ್ ಆಗುತ್ತೆ. ಈಗಾಗಲೇ ಲಾಸ್ಟ್ ಟೈಮ್ 10 ಲಕ್ಷಗಳು ನಮ್ಮ ಶಾಸಕರಾದ ಶಿವರಾಜ್ ಪಟೇಲ್ ಅವರು ಒದಗಿಸಿದ್ರು ಈ ಬಡಾವಣೆಗೆ ಸಮುದಾಯ ಭವನ ಅಂತ. ಅದರ ಕೆಲವು ನ್ಯೂನ್ಯತೆಗಳಿಂದ ಅದನ್ನ ಸ್ವಲ್ಪ ಪೆಂಡಿಂಗ್ ಆಯಿತು. ಯಾಕಂದ್ರೆ ದಾಖಲಾತಿಗಳು ಈಗಾಗಲೇ ಬಸವರಾಜ ಸಾಹೇಬ್ ತಿಳಿದ ವಿಷಯ, ಎಲ್ಲಿ ಅನುದಾನ ಕೊಟ್ಟು ದಾಖಲೆಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರು. ಆ ದಾಖಲೆಗಳು ಸರಿಪಡಿಸ್ತಾ ಇದ್ವಿ ಈಗಾಗಲೇ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಬಸವರಾಜಣ್ಣವ್ರು ಕೇಳಿದಂಗೆ, ನಮ್ಮ ಬಡಾವಣೆಯ ಎಲ್ಲ ಬಂಧುಗಳು ಕೇಳಿದಂಗೆ ಇಲ್ಲಿ ಒಂದು ಸಮುದಾಯ ಭವನಕ್ಕಾಗಿ ನನ್ನ ಒಂದು ವೈಯಕ್ತಿಕವಾಗಿ ಬೇಡಿಕೆ ಇಡ್ತಾ ಇದ್ದೀವಿ ಸನ್ಮಾನ್ಯ ಸಚಿವರಿಗೆ. ಕನಿಷ್ಠ ಒಂದು 50 ಲಕ್ಷ ಕೊಟ್ಟರೆ ಮಾತ್ರ ಅದು ಸ್ವಲ್ಪ ಫುಲ್ಫಿಲ್ ಆಗುತ್ತೆ ಸರ್. ಯಾಕಂದ್ರೆ 50 ಲಕ್ಷ ಮೇನ್ ಎಸ್ಟಿಮೇಟ್ ಮಾಡಿ ಮೊದಲನೇ ಹಂತವಾಗಿ ಒಂದು 25 ಲಕ್ಷ ಬಿಡುಗಡೆ ಮಾಡಿ ನೆಕ್ಸ್ಟ್ ಹಂತ ಇನ್ನೊಂದು 25 ಲಕ್ಷ ಬಿಡುಗಡೆ ಮಾಡಿದ್ರೆ ನಾವು ಒಂದು ಪರಿಪೂರ್ಣವಾಗಿ ಒಂದು ಸಮುದಾಯ ಭವನ ಮಾಡೋಕ್ಕಾಗುತ್ತೆ. ಆದ ಕಾರಣ ದಯಮಾಡಿ ಅದನ್ನೊಂದು ಕೈಗೆತ್ತಿಕೊಂಡು ಈ ಒಂದು ಬಡಾವಣೆಗೆ ಅನುಕೂಲ ಮಾಡಿಕೊಡ್ಬೇಕಂತ ನನ್ನ ಒಂದು ಅವಧಿಯಲ್ಲಿ ಒಂದು CC ರೋಡ್ ಹಾಕಿದ್ದೀವಿ. ಶಾಸಕರಲ್ಲಿ ಒಂದು ಫೇಮಸ್ ಲೈಟು ಹಾಕಿದ್ದೀವಿ ಸರ್. ಈ ಒಂದು ಕೆಲವು ರೋಡ್ಗಳಿದ್ದಾವೆ. ಮೇನ್ ರೋಡ್ ಒಂದಿದೆ. ಅದನ್ನ ಈ ಹಿಂದೆ ನಗರೋತ್ಥಾನದಲ್ಲಿ 2.5 ಕೋಟಿ ಅನುದಾನ ಒದಗಿಸಿದ್ರು ನಮ್ಮ ಶಾಸಕರು. ಆದರೆ ಸರ್ಕಾರ ಚೇಂಜ್ ಆದ್ಕೊಂಡು ಇಮಿಡಿಯೇಟ್ ಆಗಿ ಅದನ್ನೆಲ್ಲ ವಿಡ್ರಾ ಮಾಡಿಕೊಂಡು ಈಗ ಅದು ಒಂದು ಹಿನ್ನಡೆ ಆಯ್ತು ನಮ್ಗೆ. ಇಲ್ಲಾಂದ್ರೆ ಈ ಒಂದು ಬಡಾವಣೆ ಎಲ್ಲ ತಗೊಳ್ಳಿದ್ವಿ. ಆ ಕಡೆ ಅನುಷ ನಗರ, ಭಗವತ್ ನಗರ ಅಲ್ಲಿನೂ ಕೆಲವೊಂದು CC ರೋಡ್ಗಳಾಗಿದ್ದಾವೆ.
ಅದೇ ರೀತಿ ವಾರ್ಡ್ ನಂಬರ್ 13ರಲ್ಲಿ ಆದಷ್ಟು ನಾನು ಹಳ್ಳಿಯಲ್ಲಿ ಸೇವೆ ಮಾಡಿ ಕೆಲಸ ಮಾಡಿದ್ದೇನೆ ಅಂತ ಬಯಸ್ತಾ ಇದ್ದೀನಿ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಸಹ ಇನ್ನು ಹೆಚ್ಚಿನ ನಿಮ್ಮ ಜೊತೆಯಲ್ಲಿದ್ದು ಕೆಲಸ ದಿನಾಚರಣೆಯ ಹಾಗೂ ಈ ಒಂದು ಅಭಯ ಆಂಜನೇಯ ಸ್ವಾಮಿಯ ಶಿವಾನುಭವ ಗೋಷ್ಠಿಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಸುಂದರ ಸಂಜೆಯಲ್ಲಿ ಆಯೋಜಿಸಿದಂತ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮವಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಧನೆಗೈದಂತ ನಮ್ಮೆಲ್ಲ ಮಹಿಳೆಯರಿಗೆ ಸನ್ಮಾನ ಮಾಡುವಂತ ಅಭಯ ಆಂಜನೇಯ ಸಮಿತಿಯ ಸದಸ್ಯರಿಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳುತ್ತೇನೆ. 35 ವರ್ಷ ರಾಜಕೀಯ ಅನುಭವವನ್ನು ಗುರುತಿಸಿ ನನ್ನನ್ನು ಎಲ್ಲೋ ನಾನು ಬಸವೇಶ್ವರ ನಗರದಲ್ಲಿ ಇದ್ದದ್ದು ಅಂತಕ್ಕಿನ ಇವತ್ತು ಈ ಒಂದು ಗಿರಿಯ ಅಭಯ ಆಂಜನೇಯ ಏರಿಯಾದಲ್ಲಿ ಕರೆದು ಸನ್ಮಾನ ಮಾಡ್ತಾರೆ ಅಂದ್ರೆ ನನಗೊಂದು ಸಂತೋಷದ ವಿಷಯ. ಅದು ಯಾರು ಕೂಡ ಸನ್ಮಾನ ಅಂದ್ರೆ ಅಧ್ಯಕ್ಷತೆ ವಹಿಸಿದಂತ ಕಮಲಾ ಅವರ ಯಜಮಾನರು ನನ್ನನ್ನು ರಾಜಕೀಯವಾಗಿ ಅವತ್ತಿನ ದಿವಸ ಕುಡಿ ಕ್ಷೇತ್ರದಲ್ಲಿ ಗೆದ್ದಾಗ ಆ ಒಂದು ಮುಂಚೂಣಿಯಲ್ಲಿ ನಿಂತು ನನ್ನ ಒಂದು ಚುನಾವಣೆಯನ್ನು ಮಾಡಿ ಈ ಎದ್ದಾದ್ರು ಬೋಸರಾಜ್ ಸಾಹೇಬರು ಅವರಿಗೆ ತೊಡೆ ತಟ್ಟಿ ನಾವು ಒಂದು ಚುನಾವಣೆಯನ್ನು ಮಾಡಿ ಅವ್ರ ವಿರುದ್ಧ ನಾನು ಗೆದ್ದು ಬಂದಂತ ಮಹಿಳೆ. ಅವತ್ತಿನ ದಿವಸ ನಾನು ಅವರಿದ್ದಾಗಿ ಮಾತು ಹೇಳ್ಬೇಕಂತ ಮಾಡಿದ್ದಾನೆ, ಅವ್ರು ಗೆದ್ದೋದ್ರು. 2 ಸಲನೂ ನಾನು ಬೋಸರಾಜ್ ಸಾಹೇಬ್ರ ವಿರುದ್ಧ ಗೆದ್ದಕ್ಕೆ ನಾನು ಕುಡಿ ನೀರು ಮಾನವಿ ಅಂದ್ರೆ ಕಾಂಗ್ರೆಸ್ ಭದ್ರಕೋಟಿ ಆ ಒಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸೆಣಬುಕಪ್ಪ ಅವತ್ತೊಂದು 20 ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕರಿಗೆ ಸನ್ಮಾನವನ್ನು ಮಾಡಲಾಯಿತು. ಕೃಷಿ ಕ್ಷೇತ್ರದಲ್ಲಿ ಶ್ರೀಮತಿ ಜಯಲಕ್ಷ್ಮಿ ನರಸನಗೌಡ ಪಾಟೀಲ್ ಬೊಮ್ಮನಾಳ, ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀಮತಿ ಶಿವಮ್ಮ ಬೋಯರ್ ಮತ್ತು ಡಾಕ್ಟರ್ ಉಮಾ, ವೈದ್ಯಕೀಯ ಕ್ಷೇತ್ರದಲ್ಲಿ ಶ್ರೀಮತಿ ಯಶೋದಾಬಾಯಿ ಪದ್ಮಶಾಲಿ, ಶ್ರೀಮತಿ ಶಾರದಾ ಗೋನಾಳ್, ಸಾಮಾಜಿಕ ಕ್ಷೇತ್ರದಲ್ಲಿ ಶ್ರೀಮತಿ ರೂಪಾ ಶ್ರೀನಿವಾಸ್ ನಾಯಕ್, ರಾಜಕೀಯ ಕ್ಷೇತ್ರದಲ್ಲಿ ಶ್ರೀಮತಿ ಶರಣಮ್ಮ ಕಾಮರೆಡ್ಡಿ, ಕಾನೂನು ಕ್ಷೇತ್ರದಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ವೆಂಕಪ್ಪ ಪಾಸೋಡಿ, ಯೋಗ ಕ್ಷೇತ್ರದಲ್ಲಿ ಶ್ರೀಮತಿ ಶ್ರೀದೇವಿ ಅಶೋಕ್ ಕುಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗನವಾಡಿ ಕ್ಷೇತ್ರ ಶ್ರೀಮತಿ ಸುಲೋಚನಾ ಚಂದ್ರಶೇಖರ್ ಗೌಡ ಮಿರ್ಜಾಪುರ್, ಸಂಗೀತ ಶ್ರೀಮತಿ ಪ್ರತಿಭಾ ಗೋನಾಳ್ ಮತ್ತು ಮಹಾಲಕ್ಷ್ಮಿ, ಪೌರ ಕಾರ್ಮಿಕ ಕ್ಷೇತ್ರದಲ್ಲಿ ಶ್ರೀಮತಿ ಅಂಜನಮ್ಮ ರಾಜಪ್ಪ, ಪರಿಸರ ಕ್ಷೇತ್ರದಲ್ಲಿ ಶ್ರೀಮತಿ ನಿರ್ಮಲಾ, ಸ್ವಯಂ ಉದ್ಯೋಗ ಕ್ಷೇತ್ರದಲ್ಲಿ ಶ್ರೀಮತಿ ಸರೋಜಾ ಮತ್ತು ಸುಶೀಲಾ, ಸಾರಿಗೆ ಇಲಾಖೆಯ ಮೋಟಾರ್ ವಾಹನ ಕ್ಷೇತ್ರದಲ್ಲಿ ಶ್ರೀಮತಿ ವನಿತಾ ಇವರೆಲ್ಲರಿಗೂ ಹಾಗೂ ಇನ್ನಿತರರಿಗೂ ಸನ್ಮಾನ ಮಾಡಿ ಗೌರವಿಸಲಾಯಿತು. ವೇದಿಕೆ ಮೇಲೆ ನಗರಸಭಾ ಸದಸ್ಯರಾದ ಶ್ರೀಮತಿ ಉಮಾ ಜಾಲ್ದಾರ್, ಕೆ ಶಾಂತಪ್ಪ, ರವೀಂದ್ರ ಜಾಲ್ದಾರ್, ಕೆ ಪಂಪಾಪತಿ, ಜಯಣ್ಣ, ರುದ್ರಪ್ಪ ಅಂಗಡಿ, ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ, ಈರಮ್ಮ ಗುಂಜಳ್ಳಿ, ಎಚ್ ಪದ್ಮಾ, ಸುರೇಖಾ ಪಿ, ಶ್ರೀಮತಿ ವಿದ್ಯಾ ಮೃತ್ಯುಂಜಯ, ನರಸಯ್ಯ ಬುಡದಿನಿ, ಶ್ರೀಮತಿ ಗಾಯತ್ರಿ ಜಿಂದಪ್ಪ, ಶ್ರೀಮತಿ ಗಂಗೂಬಾಯಿ, ಶ್ರೀಮತಿ ಜೊನ್ನ ಗಾಯತ್ರಿ, ಶ್ರೀಮತಿ ಜಾನಕಿ ಪುರೋಹಿತ್, ಶ್ರೀಮತಿ ಕಸ್ತೂರಿಬಾಯಿ, ಶ್ರೀಮತಿ ಕವಿತಾ ಭಾಸ್ಕರ್, ಶ್ರೀಮತಿ ಶ್ಯಾಮಲಾ ಕಲಾಲ್ ಬಂಡಿ, ಜಮುನಾ ಕೇಶವ್, ಶ್ರೀಮತಿ ಸುಮಂಗಲಮ್ಮ, ಶ್ರೀಮತಿ ವರಲಕ್ಷ್ಮಿ, ಶ್ರೀಮತಿ ರಾಜೇಶ್ವರಿ, ಶ್ರೀಮತಿ ಮಾಲತಿ ಬೊಳವಂಡಿ, ಶ್ರೀಮತಿ ನಿಲೋಚನಾ, ಶ್ರೀಮತಿ ಪಾರ್ವತಮ್ಮ, ಶ್ರೀಮತಿ ವಿದ್ಯಾ ಪಾಟೀಲ್, ಶ್ರೀಮತಿ ಸುಲೋಚನಾ ಸಂಘ, ಶ್ರೀಮತಿ ಧರ್ಮಾವತಿ, ಶ್ರೀಮತಿ ಪ್ರತಿಭಾ ಕುಲಕರ್ಣಿ, ಶ್ರೀಮತಿ ಸುನೀತಾ, ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಮತಿ ಕಮಲಮ್ಮ, ಷಣ್ಮುಖಪ್ಪ ವಲ್ಕಂದಿನಿ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀಮತಿ ಅರುಣಾ ಹಿರೇಮಠ್ ಸ್ವಾಗತಿಸಿದರು. ಶ್ರೀಮತಿ ಉಮಾ ಅಶೋಕ್ ನಿರೂಪಣೆಯನ್ನು ಮಾಡಿದರು. ಸರಿತಾ ಮಹೇಶ್ ಪ್ರಾರ್ಥಿಸಿದರು. ಶ್ರೀಮತಿ ಮಹಾಲಕ್ಷ್ಮಿ ಗಾಯಕರು ಮತ್ತು ತಂಡದವರಿಂದ ಸಂಗೀತ ಕಾರ್ಯಕ್ರಮ ನಡೆಸಿದರು. ಶ್ರೀಗಿರಿ ಅಭಯಾಂಜನೇಯ ಮಹಿಳಾ ಮಂಡಳಿಯಿಂದ ಮತ್ತು ಕರ್ನಾಟಕ ಜಾನಪದ ಪರಿಷತ್ ಮತ್ತು ರಘುನಾಥನಹಳ್ಳಿ ವಿದ್ಯಾರ್ಥಿನಿಯರಿಂದ ಕೋಲಾಟ ಮತ್ತು ಜಾನಪದ ಗೀತೆಗಳು, ಭಕ್ತಿ ಗೀತೆಗಳು ನಡೆಸಿಕೊಟ್ಟರು. ಕುಮಾರಿ ಖುಷಿ ಭರತನಾಟ್ಯ ಪ್ರದರ್ಶಿಸಿದರು. ಶಾರದಾ ವಂದಿಸಿದರು. ಸಾಲಬಾಧೆಯಿಂದ ಮನನೊಂದು ರೈತನವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದಲ್ಲಿ ಜರುಗಿದೆ. ಸಾಲಬಾಧೆಯಿಂದ ಮನನೊಂದು ರೈತನೋರ್ವ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಯಲ್ಲಮ್ಮ ದೇವಿ ಸಮೀಪದಲ್ಲಿ ನಡೆದಿದೆ. ಮೃತಪಟ್ಟಿರುವ ರೈತ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಬಸವಣ್ಣ ಕ್ಯಾಂಪಿನ ತ್ರಿಮೂರ್ತಿ 50 ವರ್ಷ ಎಂದು ತಿಳಿದು ಬಂದಿದೆ. ಆತ್ಮಹತ್ಯೆ ಮಾಡಿಕೊಂಡಿದ್ದ ರೈತ ತ್ರಿಮೂರ್ತಿ ಸಾಲ ಮಾಡಿ ಜಮೀನು ಗುತ್ತಿಗೆ ಪಡೆದು ಬೆಳೆ ಬೆಳೆದಿದ್ದ. ಉತ್ತಮ ಫಸಲು ಬಾರದೆ ಬೆಳೆ ನಷ್ಟ ಉಂಟಾಗಿದ್ದರಿಂದ ಮನನೊಂದು ನೀರ್ಮಾನ್ವಿ ಗ್ರಾಮಕ್ಕೆ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಕುರಿತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರದ್ಧಾಭಕ್ತಿಯಿಂದ ಪವಿತ್ರ ರಂಜಾನ್ ಆಚರಣೆ. 2 ಈದ್ಗಾಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ, ಶುಭಾಶಯ ವಿನಿಮಯದಲ್ಲಿ ಭಾಗಿಯಾದ ಗಣ್ಯರು.
ಕೃಷ್ಣಾ ನದಿ ಪಾತ್ರ ನೀರಿನ ಸಮಸ್ಯೆ, ಮಹಾರಾಷ್ಟ್ರದಿಂದ ನೀರು ಪಡೆಯಲು ಪ್ರಯತ್ನ, ಎನ್ಎಸ್ ಬೋಸರಾಜ್. ಕೇಂದ್ರ ಸರ್ಕಾರದಿಂದ ಪ್ರಜಾಪ್ರಭುತ್ವ ವಿರೋಧಿ ನಡೆ, ಸಂಸತ್ತಿನಲ್ಲಿ ಪ್ರತಿಪಕ್ಷಗಳಿಗೆ ಮಾತನಾಡಲು ಅವಕಾಶ ನೀಡದೆ ಹತ್ತಿಕ್ಕುವ ಪ್ರಯತ್ನ, ಕುಮಾರ್ ನಾಯಕ್ ಆರೋಪ. ಏಪ್ರಿಲ್ 2ರಂದು ಶ್ರೀ ದೇವರ ದಾಸಿಮಯ್ಯ ಜಯಂತಿ, ಭಾವಚಿತ್ರದ ಮೆರವಣಿಗೆ, ನಾಗರಾಜ್. ಪತ್ನಿಯಿಂದ ಪತ್ನಿ ನಾದಿನಿ ಮೇಲೆ ಚಾಕುವಿನಿಂದ ಹಲ್ಲೆ, ಗಂಭೀರ ಗಾಯ. ಕಾಟಿಕ ಸಮಾಜದಿಂದ ಓಂ ಧ್ವಜ ಮೆರವಣಿಗೆ. ನವರತ್ನ ಯುವಕರ ಸಂಘದ ಶೈಕ್ಷಣಿಕ ಕಾರ್ಯ ಶ್ಲಾಘನೀಯವಾದುದು, ಶಿವರಾಜ್ ಪಾಟೀಲ್. ರಂಗ ಶಿಬಿರವು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಸಹಕಾರಿ, ಶ್ರೀನಿವಾಸ್ ಪಿ. ಕುಟುಂಬದ ಅಭಿವೃದ್ಧಿಯಲ್ಲಿ ಮಹಿಳೆ ಪಾತ್ರ ಅವಶ್ಯಕ, ಎನ್ಎಸ್ ಬೋಸರಾಜ್. ಮತ್ತು ರೈತ ಆತ್ಮಹತ್ಯೆ. ನಮಸ್ತೆ. ನಮ್ಮಲ್ಲಿ ಎಲ್ಲಾ ರೀತಿಯ ಆಭರಣಗಳ ಅತ್ಯುತ್ತಮ ಸಂಗ್ರಹವಿದ್ದು 916 ಹಾಲ್ಮಾರ್ಕ್ ಡಿಸೈನ್ಗಳು, ವೆರೈಟಿ ಡಿಸೈನ್ಗಳು ಹಾಗೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ರೀತಿಯ ಡಿಸೈನ್ಗಳು ನಮ್ಮಲ್ಲಿ ಲಭ್ಯವಿದೆ. ಕೆಟಿಬಿ ಜುವೆಲ್ ಪ್ಯಾಲೇಸ್, ಸ್ಟೇಷನ್ ರೋಡ್, ರಾಯಚೂರು. ನಮ್ಮ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಹಾ, ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee. Sri Raghavendra Tuppa. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.